ಅರಿಶಿನ ಶಾಸ್ತ್ರದ ದಿನ ನಾನು ಹಳದಿ ಬಟ್ಟೆಯನ್ನು ತೊಟ್ಟು ನನ್ನ ಗೆಳತಿಯರ ಮಧ್ಯದಲ್ಲಿ ಕುಳಿತುಕೊಂಡಿದ್ದೆ. ಆಕಸ್ಮಿಕವಾಗಿ ನನಗೆ ಹೊಟ್ಟೆ ತಳಮಳಿಸಿದಂತಾಯಿತು. ಬದಲಾಗುತ್ತಿರುವ ನನ್ನ ಆರೋಗ್ಯದ ಪರಿಸ್ಥಿತಿಯನ್ನು ನೋಡಿ ಈಗಷ್ಟೇ ಅರಿಶಿನ ಶಾಸ್ತ್ರಕ್ಕೆ ನಮ್ಮ ಮನೆಗೆ ಬಂದಿದ್ದ ನನ್ನ ಅತ್ತೆ ತಕ್ಷಣ ನನ್ನ ಬಳಿ ಬಂದರು ಮತ್ತು ಕೇಳಿದರು, ಎಲ್ಲವೂ ಸರಿಯಾಗಿದೆ ಅಲ್ವಾ ಎಂದಾಗ ನಾನು ಹೌದು ಎಂದು ತಲೆಯಾಡಿಸಿದೆ. ಆದರೆ ವಾಸ್ತವದಲ್ಲಿ ನನ್ನ ಕೈಕಾಲುಗಳು ನಡುಗುತ್ತಿದ್ದವು. ನನ್ನ ಅತ್ತೆ ನನ್ನ ಬಳಿ ಬಂದು ಕುಳಿತುಕೊಂಡರು ಮತ್ತು ಹೇಳಿದರು, ರಾಜಶ್ರೀ ಮಗಳೇ, ನಿನಗೆ ಏನಾಗಿದೆ? ನಿನ್ನ ಆರೋಗ್ಯ ಸರಿಯಿದೆ ಅಂತ ನನಗೆ ಅನಿಸುತ್ತಿಲ್ಲ. ಸ್ವಲ್ಪ ಹೊತ್ತು ಆರಾಮ್ ತೆಗೆದುಕೋ. ಇದನ್ನು ಕೇಳುತ್ತಾ ನನ್ನ ಗೆಳತಿಯರು ಹೇಳಿದರು, ವಾ, ಅತ್ತೆ ಅಂದರೆ ಹೀಗಿರಬೇಕು. ಇಷ್ಟೊಂದು ಚೆನ್ನಾಗಿ ನೋಡಿಕೊಳ್ಳುವ ಅತ್ತೆ ನಮಗೂ ಕೂಡ ಸಿಗಲಿ ಎಂದು ಹೇಳಿಕೊಳ್ಳುತ್ತಾ ಎಲ್ಲರೂ ನಗತೊಡಗಿದರು. ಅರಿಶಿಣದ ಸುವಾಸನೆ ನನ್ನ ತಲೆಗೆ ಏರಿತ್ತು. ಸ್ವಲ್ಪ ಹೊತ್ತಿನಲ್ಲಿ ನಾನು ಕೆಳಕ್ಕೆ ಬೀಳುತ್ತೀನೇನೋ ಎಂದು ನನಗೆ ಅನಿಸುತ್ತಿತ್ತು. ಆಗ ಮುಂದೆ ಬಂದ ಅಜಯ್ನನ್ನು ನೋಡಿ ನನ್ನ ತಲೆಯನ್ನು ತಗ್ಗಿಸಿದೆ. ಆಗ ನನ್ನ ಶರೀರದಲ್ಲಿ ಒಂದು ವಿರಹದ ನೋವು ಕಾಣಿಸಿಕೊಂಡಿತು. ಇಂದು ಒಂದು ದಿನ ಮಾತ್ರ ತಡೆದುಕೋ, ನಾಳೆ ನಾವು ಒಂದಾಗುತ್ತೇವೆ ಎಂದು ಅಜಯ್ ನನ್ನ ಕಿವಿಯಲ್ಲಿ ಬಂದು ಹೇಳಿದನು. ಇದನ್ನು ಕೇಳಿ ನನ್ನ ಕೆನ್ನೆಗಳು ಕೆಂಪಾದವು. ಇಷ್ಟರಲ್ಲಿ ನನ್ನ ಅತ್ತೆ ನನಗಾಗಿ ಜ್ಯೂಸ್ ತೆಗೆದುಕೊಂಡು ಬಂದಳು ಮತ್ತು ಹೇಳಿದಳು, ಆದಷ್ಟು ಬೇಗ ಇದನ್ನು ಕುಡಿದು ಮುಗಿಸು. ನೀನು ಇಲ್ಲಿಯವರೆಗೆ ಏನು ತಿಂದಿಲ್ಲ ಎಂದು ಅನಿಸುತ್ತಿದೆ. ಅದರಿಂದ ನೀನು ತುಂಬ ವೀಕ್ ಆಗಿದ್ಯಾ. ನಿನ್ನ ಆರೋಗ್ಯವು ಕೂಡ ಕೆಟ್ಟಿದೆ ಎಂದರು. ನನ್ನ ಹೃದಯ ಬಡಿತ ನಿಂತಂತೆ ನನಗೆ ಅನಿಸುತ್ತಿತ್ತು. ಆ ಜ್ಯೂಸ್ನ ವಾಸನೆಯಿಂದ ನನಗೆ ವಾಂತಿ ಬಂದಂತೆ ಆಗುತ್ತಿತ್ತು. ನನಗೆ ವಾಂತಿ ಬಂದಂತಾಗಿ ನಾನು ತಕ್ಷಣ ಎದ್ದು ನನ್ನ ಕೋಣೆಯ ಕಡೆಗೆ ಓಡಿ ಬಂದಿದ್ದೆ. ನಾನು ಸೀದಾ ವಾಶ್ರೂಮ್ಗೆ ನುಗ್ಗಿದ್ದೆ. ನನ್ನ ಹಿಂದೆ ನನ್ನ ಅಮ್ಮ ಮತ್ತು ಅತ್ತೆ ಇಬ್ಬರೂ ಓಡಿ ಬಂದರು. ಬಾತ್ರೂಮಿಗೆ ಬರುತ್ತಿದ್ದಂತೆ ನನಗೆ ವಾಂತಿ ಶುರುವಾಗಿತ್ತು. ವಾಂತಿ ಮಾಡುತ್ತಾ ನಾನು ಸುಸ್ತಾಗಿ ಹೋಗಿದ್ದೆ. ಸ್ವಲ್ಪ ಹೊತ್ತಿನ ಮೇಲೆ ನಾನು ಹೊರಗಡೆ ಬಂದೆ. ನನ್ನ ಅಮ್ಮ ಮತ್ತು ಅತ್ತೆ ಇಬ್ಬರು ನನ್ನನ್ನೇ ನೋಡುತ್ತಿದ್ದರು. ಅಮ್ಮ ಹೇಳಿದಳು, ಸ್ವಲ್ಪ ಹೊತ್ತು ಆರಾಮ್ ತೆಗೆದುಕೋ ಎಂದಾಗ ಅತ್ತೆ ಕೂಡ ನನ್ನ ಬಳಿ ಕುಳಿತುಕೊಂಡರು. ನನ್ನ ಗಂಡನ ಮನೆ ಹೆಚ್ಚು ದೂರವೇನೂ ಇರಲಿಲ್ಲ. ನಮ್ಮ ಎದುರಿನ ಮನೆಯೇ ನನ್ನ ಗಂಡನ ಮನೆಯಾಗಿತ್ತು. ನಾನು ಚಿಕ್ಕವಳಿರುವಾಗಲೇ ಅವರ ಮನೆಗೆ ಹೋಗಿ ಬರುತ್ತಿದ್ದೆ. ನನ್ನ ವಿಧವೆ ಅಮ್ಮ ಕೂಡ ನನ್ನ ಬಳಿ ಬಂದು ಕುಳಿತುಕೊಂಡರು. ನನ್ನ ಮೇಲೆ ಏನನ್ನೋ ಒದರುತ್ತಾ ದೃಷ್ಟಿ ತೆಗೆದರು. ಜನರ ಕೆಟ್ಟ ದೃಷ್ಟಿ ಕೂಡ ಬೀಳುತ್ತದೆ. ಇಂದು ಯಾರು ನಿನ್ನ ಮೇಲೆ ಕೆಟ್ಟ ದೃಷ್ಟಿ ಬೀರಿದರೋ 100 ಬಾರಿ ಹೇಳಿದ್ದೇನೆ, ನಿನ್ನ ಮೇಲೆ ನೀನು ಲಕ್ಷ್ಯ ಇಡು ಅಂತ. ಅವರನ್ನು ಸುಮ್ಮನಾಗಿಸುತ್ತಾ ನಾನು ಹೇಳಿದೆ, ಅಮ್ಮ ಸಾಕು, ಸುಮ್ಮನಿರಿ. ನನ್ನ ತಲೆಯು ಕೂಡ ಭಾರವಾಗತೊಡಗಿತ್ತು. ಆಗ ಅಮ್ಮ ಹೇಳಿದಳು, ಆದಷ್ಟು ಬೇಗ ನಿನ್ನ ಆರೋಗ್ಯವನ್ನು ಸುಧಾರಿಸಿಕೊ. ನಾಳೆ ದಿನವೂ ಕೂಡ ಇದೇ ರೀತಿಯಾದರೆ ಜನ ಏನು ಹೇಳಬಹುದು? ಈ ಜನ ಮಾತನಾಡುವುದನ್ನು ನಿಲ್ಲಿಸುವುದಿಲ್ಲ. ಅನಾರೋಗ್ಯ ಪೀಡಿತ ಸೊಸೆಯನ್ನು ನಮಗೆ ಗಂಟು ಹಾಕಿದರು ಎಂದೆಲ್ಲ ಅಂದುಕೊಳ್ಳುತ್ತಾರೆ. ನನಗೆ ಅಮ್ಮನ ಈ ಮಾತುಗಳು ಇಷ್ಟವಾಗಲಿಲ್ಲ. ಆಗ ನಾನು ಸಿಟ್ಟಿನಿಂದ ಹೇಳಿದೆ, ನಾವು ಅನಾರೋಗ್ಯಕ್ಕೆ ಒಳಗಾಗುವುದು ಕೂಡ ದೇವರ ಕೈಯಲ್ಲಿದೆ, ಇದು ನಮ್ಮ ಕೈಯಲ್ಲಿ ಇಲ್ಲ. ನಾನು ಬೇಕಂತಲೇ ಆರೋಗ್ಯ ಹಾಳು ಮಾಡಿಕೊಂಡಿಲ್ಲ. ಇದನ್ನು ದೇವರೇ ಸರಿ ಮಾಡುತ್ತಾನೆ. ಆಗ ಅಮ್ಮ ಹೇಳಿದಳು, ನೀನು ಇದನ್ನು ಇಷ್ಟು ದೊಡ್ಡ ಮಾಡಲು ನಾನೆಲ್ಲಿ ಹಾಗೆ ಹೇಳಿದೆ? ಕನಿಷ್ಠ ಈಗ ಆರಾಮ್ ತೆಗೆದುಕೋ ಎಂದಾಗ ನಾನು ಮಗ್ಗಲು ಬದಲಿಸಿ ಮಲಗಿದೆ. ಮಾರನೇ ದಿನ ದಿಬ್ಬಣ ಹೊರಡಬೇಕಾಗಿತ್ತು. ನನ್ನ ಅತ್ತೆ ಆದಷ್ಟು ಬೇಗ ಮದುವೆ ಆಗಬೇಕೆಂದು ಬಯಸಿದ್ದಳು. ಅಲ್ಪ ಸ್ವಲ್ಪ ಜ್ವರ ಕೂಡ ಬಂದಿತ್ತು. ಎಲ್ಲ ವಸ್ತುಗಳ ವಾಸನೆಯು ನನ್ನ ತಲೆಗೆ ಅಮಲೇರಿದಂತೆ ಆಗುತ್ತಿತ್ತು. ಎಲ್ಲಿಯವರೆಗೆ ಎಂದರೆ ನನ್ನ ಮೇಕಪ್ನ ವಾಸನೆಯು ಕೂಡ ನನಗೆ ತುಂಬ ತೊಂದರೆ ನೀಡುತ್ತಿತ್ತು. ನನ್ನ ಈ ಎಲ್ಲ ಮೇಕಪ್ಪನ್ನು ತೆಗೆದು ಹಾಕಬೇಕೆಂದು ನನಗೆ ಮನಸ್ಸಾಗುತ್ತಿತ್ತು. ತುಂಬ ಕಷ್ಟಪಟ್ಟು ಮೇಕಪ್ ಮಾಡಿಸಿಕೊಂಡಿದ್ದೆ. ನನ್ನನ್ನು ಸ್ಟೇಜ್ಗೆ ಕರೆದುಕೊಂಡು ಹೋದರು. ಸ್ವಲ್ಪ ಹೊತ್ತಿನಲ್ಲಿ ನನ್ನ ಗಂಡ ಅಜಯ್ ಕೂಡ ಸ್ಟೇಜಿಗೆ ಬಂದರು. ಹಾಗೂ ಹೀಗೂ ಮಾಡಿ ಮದುವೆ ನಡೆದು ಹೋಯಿತು. ನಾನು ತವರಿನಿಂದ ನನ್ನ ಗಂಡನ ಮನೆಗೆ ಬಂದಿದ್ದೆ. ಗಂಡನ ಮನೆಯಲ್ಲಿ ಕೆಲವೊಂದು ಶಾಸ್ತ್ರಗಳು ನಡೆದವು. ಆದರೆ ನನಗೆ ಯಾವುದೇ ಶಾಸ್ತ್ರಗಳಲ್ಲಿ ತೊಡಗಿಕೊಳ್ಳಲು ಮನಸ್ಸಾಗುತ್ತಿರಲಿಲ್ಲ. ನನಗೆ ತಲೆ ಸುತ್ತಿದಂತೆ ಆಗುತ್ತಿತ್ತು. ರಾತ್ರಿ ಆಗುತ್ತಿದ್ದಂತೆ ನನ್ನನ್ನು ಅಜಯ್ನ ಕೋಣೆಯೊಳಗೆ ಕಳುಹಿಸಿಕೊಟ್ಟರು. ಕೋಣೆಯನ್ನು ತುಂಬ ಚೆನ್ನಾಗಿ ಸುಂದರವಾಗಿ ಅಲಂಕರಿಸಿದ್ದರು. ಆಕಸ್ಮಿಕವಾಗಿ ನನ್ನ ಆರೋಗ್ಯ ಎಷ್ಟೊಂದು ಕೆಟ್ಟಿತೆಂದರೆ ನಾನು ಓಡುತ್ತಾ ವಾಶ್ರೂಮ್ಗೆ ಬಂದೆ. ನನಗೆ ಮತ್ತೆ ವಾಂತಿ ಶುರುವಾಯಿತು. ವಾಶ್ರೂಮ್ನಿಂದ ಹೊರಕ್ಕೆ ಬಂದ ನಂತರ ನನ್ನ ಶರೀರದಲ್ಲಿ ನಾನು ನಿತ್ರಾಣವೇ ಕಳೆದುಕೊಂಡಂತೆ ಅನಿಸಿತ್ತು. ನನ್ನ ಅತ್ತೆ ನನ್ನನ್ನೇ ನೋಡುತ್ತಿದ್ದರು ಮತ್ತು ಹೇಳಿದರು, ಏನು ವಿಷಯ? ಪದೇ ಪದೇ ನಿನಗೆ ವಾಂತಿ ಏಕೆ ಬರುತ್ತಿದೆ? ಮತ್ತೆ ಅವರು ಎಲ್ಲರಿಗೂ ಕೋಣೆಯನ್ನು ಖಾಲಿ ಮಾಡಲು ಹೇಳಿದರು ಮತ್ತು ನನ್ನನ್ನು ಚೆಕಪ್ ಮಾಡಿದರು. ಚೆಕಪ್ ಪೂರ್ಣಗೊಳಿಸಿದ ನಂತರ ಅವರು ಬಾಗಿಲನ್ನು ತೆರೆದರು. ಹಾಗೆ ಸಂಬಂಧಿ ಹೆಂಗಸರು ಮತ್ತು ಹುಡುಗಿಯರು ಒಳಕ್ಕೆ ಬರುತ್ತಿದ್ದಂತೆ ನನ್ನ ಅತ್ತೆ ಹಿಂದೆ ಮುಂದೆ ಯೋಚಿಸದೆ ಹೇಳತೊಡಗಿದರು, ಇವಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಯಾರ ಪಾಪವನ್ನು ಹೊತ್ತುಕೊಂಡು ಇವಳು ಈ ಮನೆಗೆ ಬಂದಿದ್ದಾಳೋ? ಇಂಥ ಚರಿತ್ರಹೀನಳನ್ನು ನಾನು ನನ್ನ ಮನೆಯ ಸೊಸೆಯಾಗಿ ಸ್ವೀಕಾರ ಮಾಡುವುದಿಲ್ಲ. ಆಕಸ್ಮಿಕವಾಗಿ ಈ ವಿಷಯ ಅಲ್ಲಿ ನೆರೆದವರ ಕಿವಿಗೆ ಬೀಳುತ್ತಿದ್ದಂತೆಯೇ ಎಲ್ಲರೂ ಬುಸುಗುಡುವ ಸರ್ಪದಂತಾದರು. ಹೊಸದಾಗಿ ಮದುವೆಯಾಗಿ ಬಂದ ಸೊಸೆ, ಇಲ್ಲಿಯವರೆಗೆ ಅವಳು ತನ್ನ ಪ್ರಥಮ ರಾತ್ರಿಯನ್ನು ಕೂಡ ಮುಗಿಸಿರಲಿಲ್ಲ. ಅವಳ ಕೈ ಕಾಲುಗಳು ಭಾರವಾಗುತ್ತಿರುವುದನ್ನು ನೋಡಿ ಎಲ್ಲರಿಗೂ ಸಂಶಯ ಬರತೊಡಗಿತ್ತು. ನಾನು ಕೂಡ ತುಂಬ ಹೈರಾಣಾಗಿ ನನ್ನ ಅತ್ತೆಯ ಕಡೆಗೆ ನೋಡತೊಡಗಿದೆ ಮತ್ತು ಇದೆಲ್ಲ ಕೇಳಿ ನನ್ನ ಪ್ರಜ್ಞೆ ತಪ್ಪಿದಂತಾಯಿತು. ಎಲ್ಲರಿಗೂ ಆದ ಹಾಗೆ ನಾನು ಕೂಡ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದೆ.
ಇದು ಹೇಗೆ ಸಾಧ್ಯ? ಯಾರೋ ನನ್ನ ಅಮ್ಮನಿಗೂ ಕೂಡ ಈ ವಿಷಯವನ್ನು ಮುಟ್ಟಿಸಿದ್ದರು. ಅವಳು ತಕ್ಷಣ ಗಡಿಬಿಡಿಯಿಂದ ನನ್ನ ಕೋಣೆಗೆ ಓಡಿ ಬಂದಿದ್ದಳು. ನನ್ನ ಅಮ್ಮ ಇಲ್ಲಿಯವರೆಗೆ ತಮ್ಮ ಮರ್ಯಾದೆಯನ್ನು ಕಾಪಾಡಿಕೊಂಡು ಬಂದಿದ್ದರು. ಈ ಮನೆಯಲ್ಲಿ ನನ್ನ ಬಗ್ಗೆ ಮಾತನಾಡುತ್ತಿರುವುದನ್ನು ಕೇಳಿ ಅವರಿಗೆ ನಿಂತುಕೊಳ್ಳಲು ಕೂಡ ಸಾಧ್ಯವಾಗಲಿಲ್ಲ. ನೆಲದಲ್ಲಿ ಕುಳಿತುಕೊಂಡರು. ನಾನು ತುಂಬ ಸಂಕಟದಿಂದ ನನ್ನ ಅತ್ತೆಯ ಕಡೆ ನೋಡತೊಡಗಿದೆ. ಇದೆಲ್ಲ ಏನು ನಡೆಯುತ್ತಿದೆ? ನನಗೆ ಗೊತ್ತಿರುವ ಹಾಗೆ ಇಲ್ಲಿಯವರೆಗೆ ಯಾರೂ ನನ್ನನ್ನು ಮುಟ್ಟಿರಲಿಲ್ಲ. ಅಂದ ಮೇಲೆ ಈ ರೀತಿ ಹೇಗೆ ಆಗಲು ಸಾಧ್ಯ? ನಾನು ಕುಮಾರಿ ಆಗಿದ್ದೇನೆ ಎಂದ ಮೇಲೆ ಪ್ರೆಗ್ನೆಂಟ್ ಆಗಲು ಹೇಗೆ ಸಾಧ್ಯ? ಈ ಸಮಸ್ಯೆ ನನ್ನ ಯೋಚನೆಗೂ ಮಿಗಿಲಾಗಿತ್ತು. ತಕ್ಷಣ ನನ್ನ ಅತ್ತೆ ಎಲ್ಲರನ್ನೂ ಹೊರಕ್ಕೆ ಕಳಿಸಿ ಕೋಣೆಯನ್ನು ಖಾಲಿ ಮಾಡಿಸಿದ್ದರು. ತಕ್ಷಣ ಅಜಯ್ ನನ್ನ ಕೋಣೆಯೊಳಗೆ ಬಂದನು. ನಾನು ಸ್ವತಃ ಹೋಗಿ ಅವನನ್ನು ಅಪ್ಪಿಕೊಂಡೆ. ನನ್ನ ಉಸಿರಾಟ ದೀರ್ಘವಾಯಿತು. ನಾನು ನನ್ನ ಪರದೆಯನ್ನು ಎತ್ತಿ ಅವನ ಮುಖವನ್ನು ನೋಡಿದಾಗ ಅವನ ಮುಖದಲ್ಲಿ ಸಂತೋಷ ಎದ್ದು ಕಾಣುತ್ತಿತ್ತು. ನಾನು ಇದನ್ನು ಅವನಿಂದ ನಿರೀಕ್ಷಿಸಿರಲಿಲ್ಲ. ನನ್ನ ಗಂಡನಾದನು ಇಂತಹ ಸುದ್ದಿಗೆ ಅವನು ಹೇಗೆ ಇಷ್ಟೊಂದು ಶಾಂತವಾಗಿ ಸುಮ್ಮನೆ ಇರುತ್ತಿದ್ದನು? ಗಂಡಸರು ಒಮ್ಮೊಮ್ಮೆ ತನ್ನ ಹೆಂಡತಿಯ ಬಗೆಗಿನ ಇಂಥ ವಿಷಯವನ್ನು ಕೇಳಿ ಅವರ ಪ್ರಾಣವನ್ನು ತೆಗೆಯುತ್ತಾರೆ ಅಥವಾ ಅವರನ್ನು ತಮ್ಮ ಜೀವನದಿಂದ ಹೊರಕ್ಕೆ ಹಾಕುತ್ತಾರೆ. ಅಂಥ ಹಲವಾರು ಕಥೆಗಳು ನಮ್ಮ ಕಣ್ಣ ಮುಂದೆ ಇದೆ. ಮೊದಲ ರಾತ್ರಿಯ ಪತ್ನಿಯನ್ನು ಕೊಲೆ ಮಾಡಲಾಗುತ್ತದೆ ಎಂಬ ಹಲವಾರು ಸುದ್ದಿಗಳು ಟಿವಿ ನ್ಯೂಸ್ ಪೇಪರ್ಗಳಲ್ಲಿ ಹರಿದಾಡುತ್ತಿರುತ್ತವೆ. ಇದಕ್ಕೆ ಹುಡುಗಿ ಚರಿತ್ರಹೀನಳು ಎಂಬ ಹಣೆಪಟ್ಟಿಯನ್ನು ಕಟ್ಟಲಾಗುತ್ತದೆ. ಆದರೆ ಕನ್ನಡಿಯ ಮುಂದೆ ನಿಂತು ಕೂದಲನ್ನು ಬಾಚಿಕೊಳ್ಳುತ್ತಾ ಮುಗುಳು ನಗುತ್ತಿರುವ ಅಜಯ್ನ ನಡವಳಿಕೆಯನ್ನು ನೋಡಿ ನನಗೆ ಸ್ವಲ್ಪ ಗಾಬರಿಯಾಯಿತು. ಬಿರುಗಾಳಿ ಬರುವುದಕ್ಕಿಂತಲೂ ಮೊದಲು ವಾತಾವರಣ ಶಾಂತವಾಗಿರುತ್ತದೆ ಎಂಬಂತೆ ನನಗೆ ಭಾಸವಾಯಿತು. ಅವಶ್ಯವಾಗಿ ಅಜಯ್ನ ಮನಸ್ಸಿಗೆ ಈ ವಿಷಯ ಗಾಢವಾಗಿ ಪರಿಣಾಮ ಬೀರಿರಬೇಕು ಎಂದು ನನಗೆ ಅನಿಸಿತು. ಈ ರಾತ್ರಿ ನನ್ನ ಜೀವನದ ಕೊನೆಯ ರಾತ್ರಿ ಎಂದು ನಾನು ಅಂದುಕೊಂಡೆ. ಈ ಪ್ರಥಮ ರಾತ್ರಿಯ ಕೋಣೆ ನನ್ನ ಮೃತ್ಯುವಿನ ಕೋಣೆಯಾಗಿ ಬದಲಾಗಬಹುದು ಎಂದು ನಾನು ಅಂದುಕೊಂಡೆ. ನಾನು ಮುಂಬರುವ ಗಳಿಗೆಗಾಗಿ ನನ್ನನ್ನು ನಾನು ತಯಾರು ಮಾಡಿಕೊಂಡಿದ್ದೆ. ಏಕೆಂದರೆ ಇಂಥ ಕೆಟ್ಟ ಜೀವನದ ಬದಲಾಗಿ ನಾನು ಸಾಯುವುದೇ ಲೇಸು ಎಂದು ನಾನು ನಿರ್ಧಾರಕ್ಕೆ ಬಂದಿದ್ದೆ. ರಾತ್ರಿ ಕಳೆದು ಬೆಳಗಾದಾಗ ನಾನು ಜನರ ಮುಂದೆ ಹೇಗೆ ಮುಖ ಎತ್ತಿ ಮಾತನಾಡಲಿ ಎಂದು ನನ್ನ ಮನ ನನಗೆ ಚುಚ್ಚಿ ಚುಚ್ಚಿ ಹೇಳುತ್ತಿತ್ತು. ಒಬ್ಬಳು ಹುಡುಗಿ ಮದುವೆಯಾದ ದಿನವೇ ಹೇಗೆ ಪ್ರೆಗ್ನೆಂಟ್ ಆದಳು? ಅವಳ ಗಂಡ ಅವಳನ್ನು ಇಲ್ಲಿಯವರೆಗೆ ಮುಟ್ಟಿಯೂ ಇರಲಿಲ್ಲ. ಎಲ್ಲ ವಿಷಯಗಳು ನನ್ನ ಚರಿತ್ರೆಯ ಮೇಲೆ ಕೇಂದ್ರೀಕೃತವಾಗಿದ್ದವು. ನನಗೆ ಉಸಿರಾಡಲು ಕೂಡ ತುಂಬ ಕಷ್ಟವಾಯಿತು. ನಾನು ಒಂದೇ ಯೋಚನೆ ಮಾಡುತ್ತಿದ್ದೆ, ಇದೆಲ್ಲ ಹೇಗಾಯಿತು? ನಾನಂತೂ ಯಾರೊಂದಿಗೂ ಈ ರೀತಿ ನಡೆಯುವಂತೆ ಯಾವುದೇ ಕೆಟ್ಟ ಸಂಬಂಧವನ್ನು ಇಟ್ಟುಕೊಂಡಿರಲಿಲ್ಲ. ಬಹುಶಃ ನನ್ನ ಅತ್ತೆ ಸುಳ್ಳು ಹೇಳುತ್ತಿದ್ದಾಳೆ ಎಂದುಕೊಂಡೆ. ಈ ಯೋಚನೆ ಬರುತ್ತಿದ್ದಂತೆ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು. ಆಗ ತಕ್ಷಣ ಅಜಯ್ ನನ್ನ ಬಳಿ ಬಂದು ಕುಳಿತುಕೊಂಡ. ನಾನು ಒಮ್ಮೆಲೆ ಹೆದರಿಕೊಂಡೆ. ಪರದೆಯನ್ನು ಎತ್ತಿ ನಾನು ಅಜಯ್ನ ಕಡೆ ನೋಡಿದಾಗ ಅವನು ತುಂಬ ಪ್ರೀತಿಯ ಕಣ್ಣುಗಳಿಂದ ನನ್ನ ಕಡೆಗೆ ನೋಡುತ್ತಿದ್ದನು. ಆಗ ನನಗೆ ಸ್ವಲ್ಪ ಧೈರ್ಯ ಬಂದಿತ್ತು. ನಾನು ತೊದಲುತ್ತಲೇ ಹೇಳಿದೆ, ಅಜಯ್, ಇದರಲ್ಲಿ ನನ್ನ ಯಾವುದೇ ತಪ್ಪಿಲ್ಲ. ನಾನು ಚಿಕ್ಕವಳಿರುವಾಗಿನಿಂದಲೂ ನಿಮಗೆ ನನ್ನ ಬಗ್ಗೆ ಗೊತ್ತು ಎಂದಾಗ ಅವನು ತನ್ನ ಭಾರವಾದ ಕೈಗಳನ್ನು ನನ್ನ ನಡುಗುತ್ತಿರುವ ಕೈಗಳ ಮೇಲೆ ಇಟ್ಟು ನನ್ನ ಕೈಗಳನ್ನು ನಿಧಾನವಾಗಿ ಅದುಮುತ್ತಾ ಹೇಳಿದನು, ಚಿನ್ನ, ಇಂದಿನ ರಾತ್ರಿಯನ್ನು ಇಂಥ ವಿಷಯಗಳಿಗಾಗಿ ಮೀಸಲಿಡಬಾರದು ಎನ್ನುತ್ತಾ ನನ್ನ ಕಿವಿಯ ಬಳಿ ಬಂದು ಹೇಳಿದನು. ಸಾಕು, ಈಗ ಸುಮ್ಮನಾಗು. ಇಂದಿನ ರಾತ್ರಿ ನಾವು ಕೇವಲ ಪ್ರೀತಿ ಮಾಡೋಣ. ಅಜಯ್ ಇಷ್ಟೊಂದು ಶಾಂತನಾಗಿರುವುದಕ್ಕಾಗಿ ನಾನು ತುಂಬ ಅಚ್ಚರಿಗೊಂಡೆ. ನನ್ನ ಕಿವಿಗಳು ಬೇರೇನೋ ಕೇಳಬೇಕೆಂದುಕೊಂಡಿದ್ದವು. ಆದರೆ ಈಗ ಅಜಯ್ನ ಪ್ರೇಮಭರಿತ ಶಬ್ದಗಳನ್ನು ಕೇಳುತ್ತಿದ್ದವು. ನಾನಂತೂ ಯೋಚಿಸಿದ್ದೆ, ಅಜಯ್ ಒಳಕ್ಕೆ ಬರುತ್ತಲೇ, ಯಾರ ಪಾಪವನ್ನು ಹೊತ್ತು ಈ ಕೋಣೆಗೆ ಬಂದು ಕುಳಿತುಕೊಂಡಿದ್ಯಾ? ಈಗಿಂದೀಗಲೇ ಈ ಕೋಣೆಯಿಂದ ಹೊರಟು ಹೋಗು. ನಿನ್ನ ಪ್ರಿಯಕರನ ಬಳಿ ಹೋಗು. ಅಜಯ್ ನನಗೆ ಹೀಗೆ ಹೇಳಬಹುದು ಎಂದುಕೊಂಡಿದ್ದೆ. ನನ್ನ ಇಡೀ ದೇಹ ನಡುಗುತ್ತಿತ್ತು ಮತ್ತು ಬೆವರಿನಿಂದ ತೊಯ್ದು ಹೋಗುತ್ತಿತ್ತು. ನಿಧಾನವಾಗಿ ಅವನು ನನ್ನ ಮುಖದ ಪರದೆಯನ್ನು ತೆಗೆದನು ಮತ್ತು ನಮ್ಮಿಬ್ಬರ ದೃಷ್ಟಿ ಪರಸ್ಪರ ಎಡತಾಕಿದಾಗ ನಾನು ಒಮ್ಮೆಲೆ ನನ್ನ ದೃಷ್ಟಿಯನ್ನು ಕೆಳಕ್ಕೆ ಹಾಕಿದೆ. ಆನಂತರ ಅವನು ತನ್ನ ಜೇಬಿನಿಂದ ಒಂದು ಸುಂದರವಾದ ಚಿಕ್ಕ ಡಬ್ಬವನ್ನು ಹೊರತೆಗೆದನು. ಅದರಲ್ಲಿ ಒಂದು ಚೈನ್ ಇತ್ತು. ಆಗ ಅವನ ಗಂಭೀರ ಸ್ವರ ಇಡೀ ಕೋಣೆಯಲ್ಲಿ ಮೊಳಗಿತ್ತು. ಅಜಯ್ ಹೇಳಿದನು, ತುಂಬ ಅಂಗಡಿಗಳಲ್ಲಿ ಇದಕ್ಕಾಗಿ ಹುಡುಕಾಡಿದೆ. ಕೊನೆಗೆ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೆ. ನೀನು ಹೇಗೆ ಅಮೂಲ್ಯವೋ ಈ ಚೈನ್ ಕೂಡ ಅಷ್ಟೇ ಅಮೂಲ್ಯವಾಗಿದೆ. ನಾನು ತಲೆ ಎತ್ತಿ ಅಜಯ್ನ ಕಡೆಗೆ ನೋಡಿದೆ. ಅವನ ಮುಖದ ಮೇಲೆ ಆಳದವರೆಗೂ ನನ್ನ ಪ್ರೀತಿಯನ್ನು ಪಡೆದ ಖುಷಿಯ ಛಾಯೆ ಎದ್ದು ತೋರುತ್ತಿತ್ತು. ಅಜಯ್ನ ಈ ರೂಪ ನನಗೆ ಅದು ಬೇರೆ ರೀತಿಯಲ್ಲಿ ತೋರುತ್ತಿತ್ತು. ಯಾವ ಸಮಯದಲ್ಲಿ ನನ್ನ ಅತ್ತೆ ಈ ವಿಷಯವನ್ನು ಎಲ್ಲರಿಗೂ ಹೇಳಿದ್ದಳೋ ಆ ಸಮಯದಲ್ಲಿ ಅಜಯ್ ಕೂಡ ಕೋಣೆಯಲ್ಲಿ ಹಾಜರಾಗಿದ್ದನು. ಆದರೆ ಆ ಸಮಯದಿಂದ ಇಲ್ಲಿವರೆಗೂ ನಾನು ಅಜಯ್ನ ಮುಖದ ಮೇಲೆ ಸಿಟ್ಟು ಬಂದಿರುವುದನ್ನು ನೋಡಿರಲಿಲ್ಲ. ಈ ವಿಷಯವನ್ನು ಕೇಳಿದ ಮೇಲೂ ಅಜಯ್ ನಾರ್ಮಲ್ ಆಗಿ ಬಿಹೇವ್ ಮಾಡುತ್ತಿದ್ದನು. ಪ್ರಥಮ ರಾತ್ರಿಯಲ್ಲಿ ಅಜಯ್ನು ನನಗೆ ಚಿನ್ನದ ಚೈನನ್ನು ಉಡುಗೊರೆಯಾಗಿ ನೀಡುವುದರ ಜೊತೆಗೆ 2 ಲಕ್ಷ ರೂಪಾಯಿ ಹಣವನ್ನು ಕೂಡ ನನ್ನ ಮಡಿಲಿಗೆ ಹಾಕಿದ್ದನು. ನಾನಂತೂ ಹೈರಾಣಾದೆ. ಇದರ ಮೇಲೆ ಕೇವಲ ನಿನ್ನ ಹಕ್ಕಿದೆ ಎಂದಾಗ ನಾನು ದಂಗಾಗಿ ಒಮ್ಮೆ ಹಣವನ್ನು ಮತ್ತೊಮ್ಮೆ ಅಜಯ್ನನ್ನು ನೋಡತೊಡಗಿದೆ. ಈ ಸಂದರ್ಭದಲ್ಲಿ ಏನು ಹೇಳಬೇಕೆಂದು ನನಗೆ ಅರ್ಥವಾಗಲಿಲ್ಲ. ಆದರೆ ಒಂದು ಹೆದರಿಕೆ ಮಾತ್ರ ಇತ್ತು. ನಾನು ನೋಡುತ್ತಿರುವ ಈ ಅಜಯ್ ಯಾವಾಗ ಬದಲಾಗುತ್ತಾನೋ ಗೊತ್ತಿಲ್ಲ. ಯಾವಾಗ ಅಜಯ್ ನನಗೆ ಡ್ರೆಸ್ ಚೇಂಜ್ ಮಾಡಿಕೊಳ್ಳಲು ಹೇಳಿದನೋ ಆಗ ನಾನು ಇನ್ನೂ ಅಚ್ಚರಿಗೊಂಡೆ. ಅವನು ಹೇಳಿದ, ಡ್ರೆಸ್ ಚೇಂಜ್ ಮಾಡಿಕೊ. ಇಷ್ಟೊಂದು ಹೆವಿ ಡ್ರೆಸ್ನಲ್ಲಿ ನೀನು ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೀಯಾ? ಹೇಗಿದ್ದರೂ ನಿನ್ನ ಆರೋಗ್ಯ ಸರಿಯಾಗಿಲ್ಲ. ಅಜಯ್ನ ಮಾತು ಕೇಳಿ ನಾನು ಕಕ್ಕಾಬಿಕ್ಕಿ
ಗಾಂಭೀರ್ಯವಾಗಿ ಅವನ ಕಡೆಗೆ ನೋಡಿದೆ ಮತ್ತು ನಾನು ಏನನ್ನೂ ಹೇಳಲಿಲ್ಲ, ಏಕೆಂದರೆ ಇಲ್ಲಿಯವರೆಗೆ ನನ್ನ ಜೊತೆ ಏನೆಲ್ಲ ನಡೆದಿತ್ತೋ ನನಗೊಂದು ಅರ್ಥವಾಗಲಿಲ್ಲ. ಅಂದ ಮೇಲೆ ನಾನು ಅಜಯ್ನ ಮನಸ್ಥಿತಿಯನ್ನು ಹೇಗೆ ತಿಳಿದುಕೊಳ್ಳಲು ಸಾಧ್ಯ ಎಂದು ನಾನು ಸುಮ್ಮನೆ ಎದ್ದು ನಿಂತೆ. ನಾನು ತುಂಬ ಇಷ್ಟಪಟ್ಟು ಖರೀದಿಸಿದ್ದ ಮದುವೆ ಡ್ರೆಸ್ಸನ್ನು ಕಳಚಿಟ್ಟೆ ಮತ್ತು ಒಂದು ಸಾದಾ ಕಾಟನ್ ಡ್ರೆಸ್ಸನ್ನು ಧರಿಸಿಕೊಂಡೆ. ಮೇಕಪ್ ಕ್ಲೀನ್ ಮಾಡಿದೆ ಮತ್ತು ಕನ್ನಡಿಯಲ್ಲಿ ನನ್ನ ಮುಖವನ್ನು ನೋಡಿಕೊಂಡೆ. ನಿನ್ನೆಯವರೆಗೆ ನನ್ನ ಜೀವನದಲ್ಲಿ ಸುಂದರವಾದ ಖುಷಿಯ ಕ್ಷಣಗಳು ತುಂಬಿದ್ದವು, ಆದರೆ ಇಂದು ಅದೆಲ್ಲವೂ ಬದಲಾಗಿತ್ತು. ಆದರೆ ಶರಣಾಗುವಂಥ ವಿಷಯ ಏನೆಂದರೆ ಎಲ್ಲವೂ ಹಾಗೇ ಇತ್ತು. ನಾನು ಕುಮಾರಿಯಾಗಿದ್ದು ಪ್ರೆಗ್ನೆಂಟ್ ಆಗಿರುವ ವಿಷಯ ಬಿಟ್ಟು ನಾನು ನನ್ನ ಹೊಟ್ಟೆಯ ಮೇಲೆ ಕೈಯಿಟ್ಟೆ ಮತ್ತು ಕನ್ನಡಿಯ ಕಡೆ ನೋಡತೊಡಗಿದೆ. ಇದು ಹೇಗಾಯಿತು? ಚಿಂತಿತಳಾಗಿ ನನ್ನ ಹಾವಭಾವಗಳೆಲ್ಲವೂ ಬದಲಾಯಿತು. ನಾನು ವಾಶ್ರೂಮ್ನಿಂದ ಮರಳಿ ಬಂದು ನನ್ನ ಡ್ರೆಸ್ಸನ್ನು ಅಲ್ಮಾರಿಯಲ್ಲಿ ನೇತು ಹಾಕುತ್ತಿದ್ದಾಗ ನನ್ನ ದೃಷ್ಟಿ ಬೆಡ್ ಮೇಲೆ ಬಿತ್ತು. ಅದರ ಮೇಲೆ ಮಲ್ಲಿಗೆ ಹೂಗಳ ಮೊಗ್ಗನ್ನು ಹರಡಲಾಗಿತ್ತು. ಅದರ ಸುವಾಸನೆ ಇಡೀ ಕೋಣೆಗೂ ಹರಡಿತ್ತು. ಬೆಡ್ ಮೇಲೆ ಹರಡಿದ ಗುಲಾಬಿ ದಳಗಳು ಮೊದಲೇ ಇದ್ದವು. ಬೆಡ್ನ ಮತ್ತೊಂದು ಬದಿ ಅಜಯ್ ನನಗೆ ಬೆನ್ನು ಮಾಡಿ ಮಲಗಿದ್ದರು. ನಾನು ಪ್ರಥಮ ರಾತ್ರಿಯ ಬಗ್ಗೆ ಏನೆಲ್ಲ ಕನಸು ಕಂಡಿದ್ದೇನೋ ಅದೆಲ್ಲವೂ ಗಾಜಿನ ಬಳೆಗಳು ಒಡೆದು ಹೋಗುವ ಹಾಗೆ ಚೂರು ಚೂರಾಗಿತ್ತು. ಇದನ್ನು ಯೋಚಿಸುತ್ತಾ ಕಣ್ಣೀರು ಸುರಿಯಿತು. ನನ್ನ ಜೀವನದ ಯಾವ ತಿರುವಿಗೆ ಬಂದು ನಿಂತಿದ್ದೇನೆ? ಈಗ ನನಗೆ ನಾನೇ ಕೀಳಾಗಿ ಕಾಣುತ್ತಿದ್ದೇನೆ. ನನ್ನ ಅಮ್ಮನ ಪರಿಸ್ಥಿತಿ ಏನಾಗಿರಬಹುದು? ಇಷ್ಟೊಂದು ದೊಡ್ಡ ಸುದ್ದಿಯನ್ನು ಕೇಳಿದ ನಂತರ ಅವಳು ನನ್ನ ಬಗ್ಗೆ ಏನು ಯೋಚಿಸಬಹುದು? ಅವರಿಗಂತೂ ತಾವು ನೀಡಿದ ಸಂಸ್ಕಾರದ ಬಗ್ಗೆ ತುಂಬ ಗರ್ವವಿತ್ತು. ಈಗ ಅವರ ಗರ್ವವನ್ನು ಯಾರದೋ ಕಾಲ ಕೆಳಗೆ ಹೊಸಕಿ ಹಾಕಲಾಗಿತ್ತು. ದೇವರೇ, ನನ್ನ ಜೀವನದಲ್ಲಿ ಹೀಗೆ ಕಾಯ್ತು ಏನೆಂದು ಅರ್ಥವಾಗುತ್ತಿರಲಿಲ್ಲ. ಇದಕ್ಕೆ ಕೊನೆ ಏನೆಂದು ಕೂಡ ತಿಳಿಯಲಿಲ್ಲ. ಸುಮ್ಮನೆ ನನ್ನೊಳಗೆ ಮರಗುತ್ತಾ ಕಣ್ಣೀರು ಸುರಿಸತೊಡಗಿದೆ. ಅಜಯ್ ಈಗ ಮಲಗಿದ್ದನು. ನಾನು ಕೂಡ ಅವನಿಗೆ ನೇರವಾಗಿ ಪಕ್ಕದಲ್ಲಿ ಮಲಗಿದೆ. ಆದರೆ ಕಣ್ಣಿಗೆ ಇನ್ನೂ ನಿದ್ದೆ ಹತ್ತಿರಲಿಲ್ಲ. ತಲೆನೋವಿನಿಂದ ನನ್ನ ತಲೆ ಒಡೆದು ಚೂರಾಗುತ್ತಿತ್ತು. ಹೇ ಭಗವಂತ, ನನ್ನ ದುಃಖವನ್ನು ಹಂಚಿಕೊಳ್ಳಲು, ಅವರನ್ನು ಅಪ್ಪಿಕೊಂಡು ನನ್ನ ನೋವನ್ನು ಕಡಿಮೆ ಮಾಡಿಕೊಳ್ಳಲು ನನಗೆ ನೀನು ಒಬ್ಬ ಅಣ್ಣನನ್ನು ಕೊಡಲಿಲ್ಲ ಅಥವಾ ಅಕ್ಕನನ್ನು ಕೂಡ ನೀಡಲಿಲ್ಲ. ನನ್ನ ಈ ಸಮಸ್ಯೆ ಹೇಗೆ ಪರಿಹಾರವಾಗುವುದು? ನಾನು ನನ್ನ ಕೋರ್ಟಿನ ಕಟಕಟೆಯಲ್ಲಿ ನಿಂತು ನನಗೆ ಎಷ್ಟು ಪ್ರಶ್ನೆಯನ್ನು ಕೇಳಿಕೊಳ್ಳುತ್ತಿದ್ದೇನೋ ಅಷ್ಟೇ ನನಗೆ ದುಃಖ ಉಮ್ಮಳಿಸಿ ಕಣ್ಣೀರು ಬರುತ್ತಿತ್ತು. ಆಗ ನಾನು ನನ್ನ ಜೊತೆ ಮಲಗಿದ್ದ ಅಜಯ್ನನ್ನು ನೋಡಿದಾಗ ಅವನು ತುಂಬ ನಿರಾಳವಾಗಿ ನಿಶ್ಚಿಂತೆಯಿಂದ ಮಲಗಿದ್ದನು. ಆದರೆ ನಾನು ಆ ಕಡೆ ಈ ಕಡೆ ಮಗ್ಗಲು ಬದಲಿಸುತ್ತಾ ಇದ್ದೆ. ಈ ದೀರ್ಘ ರಾತ್ರಿ ಮುಗಿಯುವ ಲಕ್ಷಣವೇ ಕಾಣಲಿಲ್ಲ. ಬೆಳಿಗ್ಗೆ 5 ಗಂಟೆಗೆ ನನ್ನ ಕಣ್ಣಿಗೆ ನಿದ್ದೆ ಹತ್ತಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಬಾಗಿಲು ಬಡಿದ ಶಬ್ದವಾಯಿತು. ನಾನು ಕತ್ತು ತಿರುಗಿಸಿ ಮತ್ತೊಂದು ಕಡೆ ನೋಡಿದಾಗ ಅಜಯ್ ತಲೆ ಎತ್ತಿ ಬಾಗಿಲ ಕಡೆ ನೋಡಿ ಎದ್ದು ಕುಳಿತುಕೊಂಡನು ಮತ್ತು ನನ್ನ ಕಡೆ ನೋಡುತ್ತಿದ್ದಂತೆ ಅವನು ಮುಗುಳ್ನಕ್ಕನು. ನಾನು ಕೂಡ ಎದ್ದು ಕುಳಿತುಕೊಂಡೆ ಮತ್ತು ರಾತ್ರಿಯ ಒಂದೊಂದು ಘಟನೆಗಳು ನನಗೆ ಮತ್ತೆ ನೆನಪಾದವು. ನನ್ನ ಹೃದಯ ಮತ್ತೊಮ್ಮೆ ಭಾರವಾಯಿತು. ನಾನು ಕೇವಲ ಯಾವಾಗ ಅಜಯ್ ತನ್ನೊಳಗಿನ ಸಿಟ್ಟು ದುಃಖವನ್ನು ಹೊರಹಾಕುತ್ತಾನೋ ಎಂದು ಕಾಯುತ್ತಿದ್ದೆ. ಯಾವ ಲಕ್ಷಣಗಳು ಕಾಣಿಸಲಿಲ್ಲ. ಆಗ ಗುಡ್ ಮಾರ್ನಿಂಗ್ ಮೇಡಮ್, ಅಜಯ್ ಪ್ರೀತಿ ತುಂಬಿದ ಮಾತುಗಳು ನನ್ನ ಕಿವಿಯಲ್ಲಿ ಗುಯ್ಗುಟ್ಟಿದ್ದವು. ನಾನು ಕೂಡ ನಿಧಾನವಾಗಿ ಅವನಿಗೆ ಗುಡ್ ಮಾರ್ನಿಂಗ್ ಹೇಳಿದೆ. ಅವನು ಬಾಗಿಲ ಕಡೆ ಹೋದನು. ಬಾಗಿಲಲ್ಲಿ ಅತ್ತೆ ನಿಂತಿದ್ದಳು. ಕೆಲಸದವಳು ಟ್ರೇ ಎತ್ತಿಕೊಂಡು ಒಳಗೆ ಬಂದಳು. ರಾಜಶ್ರೀ, ಬೇಗ ನಾಷ್ಟ ಮಾಡು. ಮತ್ತೆ ನಿನಗೆ ಇಂಜೆಕ್ಷನ್ ಕೂಡ ನಾನು ಮಾಡಬೇಕು. ನೀನು ತುಂಬ ವೀಕ್ ಆಗಿದೆಯಾ, ನಿನಗೆ ಶಕ್ತಿ ನೀಡುವ ಇಂಜೆಕ್ಷನ್ ನೀಡಬೇಕು ಎಂದಾಗ ಅರ್ಥವಾಗದವಳಂತೆ ನಾನು ಅವರ ಕಡೆ ನೋಡಿದೆ. ಅವರು ಕೆಲಸದವಳ ಕಡೆ ಸನ್ನೆ ಮಾಡಿದಾಗ ಅವಳು ಟ್ರೇಯನ್ನು ಬೆಡ್ ಮೇಲೆ ಇಟ್ಟಳು. ಆಗ ಅತ್ತೆ ಹೇಳಿದರು, ರಾಜಶ್ರೀ ಬೇಗ ಬೇಗ ನಾಷ್ಟ ಮಾಡು. ಇಂದು ಕೂಡ ಮನೆಯಲ್ಲಿ ತುಂಬ ಶಾಸ್ತ್ರಗಳಿವೆ, ತುಂಬ ತಯಾರಿ ಮಾಡಬೇಕಾಗಿದೆ. ಸ್ವಲ್ಪ ಹೊತ್ತಿನಲ್ಲಿ ಸಂಬಂಧಿಕರೆಲ್ಲ ಬಂದು ಸೇರುತ್ತಾರೆ. ನನಗೆ ಹೇಳುವ ಮನಸ್ಸೇ ಆಗುತ್ತಿರಲಿಲ್ಲ. ಆದರೆ ನಾನು 2 ದಿನಗಳಿಂದ ಹಸಿವಿನಿಂದ ನರಳುತ್ತಿದ್ದೆ. ವಾಂತಿ ಮಾಡಿ ಮಾಡಿ ನನ್ನ ಹೊಟ್ಟೆ ಪೂರ್ಣ ಖಾಲಿಯಾಗಿತ್ತು. ಆದ್ದರಿಂದ ಹೊಟ್ಟೆಯಲ್ಲಿ ವಿಚಿತ್ರ ನೋವು ಕಾಣಿಸಿಕೊಂಡಿತ್ತು. ನಂತರ ನನ್ನ ಅತ್ತೆ ಅಜಯ್ನ ಕಡೆ ನೋಡಿ ಹೇಳಿದರು, ಅಜಯ್, ಇಂದಿನ ಪಾರ್ಟಿಗಾಗಿ ನಿನ್ನ ಡ್ರೆಸ್ ರೆಡಿ ಮಾಡಿಕೊ. ಒಮ್ಮೆ ನೋಡಿಕೊ. ಇದಕ್ಕೆ ಮತ್ತೊಮ್ಮೆ ಇಸ್ತ್ರಿ ಬೇಕೆಂದರೆ ನೋಡು. ನಾನು ಕೆಲಸದಾಳಿಗೆ ಹೇಳಿ ಮತ್ತೊಮ್ಮೆ ಇಸ್ತ್ರಿ ಮಾಡಿಸುತ್ತೇನೆ. ನಾನು ತಾಯಿ ಮಗ ಇಬ್ಬರು ಇಂದಿನ ಶಾಸ್ತ್ರಕ್ಕಾಗಿ ತುಂಬ ಖುಷಿಯಿಂದ ಇರುವುದನ್ನು ಗಮನಿಸಿದೆ. ಅವರ ಮಾತುಗಳನ್ನು ಕೇಳುತ್ತಿದ್ದೆ ಮತ್ತು ತುಂಬ ಹೈರಾಣಾದೆ. ನಿಧಾನವಾಗಿ ಎದ್ದು ವಾಶ್ರೂಮ್ಗೆ ಹೋದೆ. ಫ್ರೆಶ್ ಆಗಿ ಹೊರಗಡೆ ಬಂದೆ ಮತ್ತು 1 ಕಪ್ ಚಹಾ ತೆಗೆದುಕೊಂಡೆ. ಮತ್ತೆ ನನ್ನ ಅತ್ತೆ ನನ್ನ ಬಳಿ ಬಂದು ಕುಳಿತುಕೊಂಡರು. ಮತ್ತೆ ಅವರು ತಮ್ಮ ಹ್ಯಾಂಡ್ ಬ್ಯಾಗ್ನಿಂದ ಒಂದು ಇಂಜೆಕ್ಷನ್ ಹೊರತೆಗೆದರು. ನನ್ನ ಕೈ ಮುಂದೆ ಮಾಡಲು ಹೇಳಿ ಇಂಜೆಕ್ಷನ್ ಕೊಟ್ಟರು. ಸ್ವಲ್ಪ ನೋವಾಗಿತ್ತು, ಆದರೆ ನಂತರ ಎಲ್ಲವೂ ಸರಿ ಆಯಿತು. ಇಷ್ಟರಲ್ಲಿ ಅಜಯ್ನ ತಮ್ಮ ಕೂಡ ಕೋಣೆಯೊಳಕ್ಕೆ ಬಂದನು. ಅಜಯ್ನ ತಮ್ಮ ಮಾನಸಿಕ ಅಸ್ವಸ್ಥನಾಗಿದ್ದನು. ಚಿಕ್ಕ ಮಕ್ಕಳಂತೆ ಆಡುತ್ತಿದ್ದನು. ಅವನಿಗೆ ವಯಸ್ಸು 25 ಆಗಿತ್ತು. ನನ್ನನ್ನು ನೋಡಿ ಚಪ್ಪಾಳೆ ಹೊಡೆಯುತ್ತಾ ಹೇಳಿದನು, ಅಮ್ಮ, ಈಗ ಇವಳು ನಮ್ಮ ಜೊತೆಗೆ ಇರುತ್ತಾಳೆಯೇ? ಆಗ ನನ್ನ ಅತ್ತೆ ನಗುತ್ತಾ ಹೇಳಿದರು, ಹೌದು, ಇವಳು ನಮ್ಮ ಮನೆಯಲ್ಲೇ ಇರುತ್ತಾಳೆ.
ಒಳ್ಳೆಯದು. ಈಗ ನೀನು ಹೊರಗೆ ಹೋಗು. ನಾವು ಮದುಮಗಳನ್ನು ತಯಾರು ಮಾಡಬೇಕಾಗಿದೆ. ಮತ್ತೆ ನಾವು ಅವಳನ್ನು ಕರೆದುಕೊಂಡು ಮ್ಯಾರೇಜ್ ಹಾಲ್ಗೆ ಹೋಗಬೇಕು. ನನ್ನ ಅತ್ತೆಯ ಮಾತಿನಿಂದ ಮೈದುನನ ಮೂಡ್ ಹಾಳಾಯಿತು. ಆಗ ಅಜಯ್ ಅವನನ್ನು ಒತ್ತಾಯಪೂರ್ವಕವಾಗಿ ಹೊರಗಡೆ ಕರೆದುಕೊಂಡು ಹೋದನು. ಈಗ ಕೋಣೆಯಲ್ಲಿ ನಾನು ಮತ್ತು ಅತ್ತೆ ಇಬ್ಬರೇ ಇದ್ದೆವು. ಆಕಸ್ಮಿಕವಾಗಿ ಅವಳು ನನ್ನ ಬಳಿ ಬಂದಳು. ಸ್ವಲ್ಪ ಹಣವನ್ನು ನನ್ನ ಮಡಿಲಲ್ಲಿ ಇಟ್ಟಳು. ಮತ್ತೆ ಹೇಳಿದಳು, ಇದನ್ನು ಈಗ ಖರ್ಚು ಮಾಡು. ಉಳಿದ ಹಣ ನಿನಗೆ ಮಗುವಾದ ಮೇಲೆ ದೊರೆಯುತ್ತದೆ. ನನ್ನ ಅತ್ತೆಯ ಮಾತು ಕೇಳಿ ನಾನು ಅಚ್ಚರಿಗೊಂಡೆ. ಆದರೆ ಮತ್ತೆ ನನಗೆ ಸಿಟ್ಟು ಬಂತು. ನಾನು ಏನೋ ಹೇಳಲು ಹೋದೆ. ರಾಜಶ್ರೀ, ನೀನು ಈಗ ಏನು ಹೇಳುವ ಅವಶ್ಯಕತೆ ಇಲ್ಲ. ಏಕೆಂದರೆ ಮನೆಯ ತುಂಬ ನೆಂಟರಿಷ್ಟರು ತುಂಬಿಕೊಂಡಿದ್ದಾರೆ. ಇದಕ್ಕೆ ಮೇಲಾಗಿ ನಾನು ಏನನ್ನು ಕೇಳಲು ಇಷ್ಟಪಡುವುದಿಲ್ಲ. ಆಗ ನಾನು ಕೇಳಿದೆ, ನಾನು ನಿಮ್ಮಲ್ಲಿ ಒಂದು ಅವಶ್ಯ ಪ್ರಶ್ನೆಯನ್ನು ಕೇಳಬೇಕು. ಪ್ಲೀಸ್ ನನಗೆ ಆ ಪ್ರಶ್ನೆಗೆ ಉತ್ತರವನ್ನು ಹೇಳಿ ಹೋಗಿ. ಭಗವಂತನ ಮೇಲಾಣೆ, ನೀವು ನನಗೆ ಈ ಹಣವನ್ನು ಏಕೆ ನೀಡಿದ್ದೀರಿ ಮತ್ತು ಈ ಮಗುವಿನೊಂದಿಗೆ ನನ್ನ ಸಂಬಂಧವೇನು? ವಾಸ್ತವದಲ್ಲಿ ನಾನು ಕುಮಾರಿಯಾಗಿದ್ದೇನೆ ಎಂದಾಗ, ಹೌದಾ, ನೀನು ಕುಮಾರಿನಾ? ನೀನು ಕುಮಾರಿಯಾಗಿದ್ದರೆ ಈ ಮಗು ನಿನ್ನ ಹೊಟ್ಟೆಯಲ್ಲಿ ಹೇಗೆ ಬಂತು? ಯಾರ ಮೇಲೆ ಗೂಬೆ ಕೂರಿಸುತ್ತಿದ್ದೀಯಾ? ರಾಜಶ್ರೀ, ನಾನು ತುಂಬ ಅನುಭವಿರುವ ಆಯ ಆಗಿದ್ದೇನೆ. ದುರದೃಷ್ಟವಶಾತ್ ನಾನು ನಿನ್ನ ಅತ್ತೆಯೂ ಕೂಡ ಆಗಿದ್ದೇನೆ. ಮೊದಲೇ ನನಗೆ ಇದೆಲ್ಲದರ ಬಗ್ಗೆ ಗೊತ್ತಿದ್ದರೆ ನಾನು ಎಂದಿಗೂ ನಿನ್ನನ್ನು ಸೊಸೆಯನ್ನಾಗಿ ಮಾಡಿಕೊಳ್ಳುತ್ತಿರಲಿಲ್ಲ. ಆದರೆ ನನ್ನ ಗಂಡ ನಿನ್ನ ಅಪ್ಪನಿಗೆ ಮಾತು ಕೊಟ್ಟಿದ್ದರು. ನಿಮ್ಮಿಬ್ಬರ ಮದುವೆಯಾಗಬೇಕೆಂದು ಅವರು ಬಯಸಿದ್ದರು. ನಾನು ಅದನ್ನು ನಿಭಾಯಿಸುತ್ತಿದ್ದೇನೆ. ಅದರಿಂದ ನಾನು ಸುಮ್ಮನಾಗಬೇಕಾಯಿತು. ಇನ್ನೊಂದೇನೆಂದರೆ, ಹಣ ನೀನು ಸಂತೋಷವಾಗಿರಲಿ ಎಂದು ನಿನಗೆ ನೀಡುತ್ತಿದ್ದೇನೆ. ನಿನಗೆ ಏನು ಇಷ್ಟವೋ ಅದನ್ನು ಚೆನ್ನಾಗಿ ತಿನ್ನು, ಕುಡಿ ಮತ್ತು ನಿನ್ನ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊ. ನಾವು ನಿನಗಾಗಿ ಇಷ್ಟು ಮಾತ್ರ ಮಾಡಬಲ್ಲೆವು ಎಂದು ಅತ್ತೆ ಸಿಟ್ಟಿನಿಂದ ನನ್ನ ಕಡೆಗೆ ನೋಡಿದಳು ಮತ್ತು ಹೊರಗೆ ಹೋದಳು. ಅದರಿಂದ ನಾನು ಸುಮ್ಮನಿರಬೇಕಾಯಿತು. ನಾನು ತಕ್ಷಣ ಓಡಿ ಬಂದು ಕೋಣೆ ಬಾಗಿಲನ್ನು ಹಾಕಿಕೊಂಡೆ ಮತ್ತು ಚೀರಾಡುತ್ತಾ ಅಳತೊಡಗಿದೆ. ನನಗೆ ಒಂದು ಅರ್ಥವಾಗಲಿಲ್ಲ. ನನ್ನ ಅತ್ತೆಯ ಉಪಕಾರವನ್ನು ಸ್ಮರಿಸತೊಡಗಿದೆ. ನನ್ನಂಥ ಹುಡುಗಿಯನವರು ಸೊಸೆಯಾಗಿ ಒಪ್ಪಿಕೊಂಡಿದ್ದರು. ನನ್ನ ಅದೃಷ್ಟಕ್ಕೆ ನನಗೆ ಕಣ್ಣೀರು ಉಕ್ಕಿ ಬಂತು. ಅದು ನನ್ನನ್ನು ಇಲ್ಲಿಯವರೆಗೆ ತಂದು ಮುಟ್ಟಿಸಿತ್ತು. ನಾನು ಈಗ ಎಲ್ಲರ ಮುಂದೆ ತಲೆ ಬಗ್ಗಿಸಬೇಕಾಯಿತು. ನನ್ನ ಮನೆಯವರನ್ನು ಹೇಗೆ ಎದುರಿಸಬೇಕೋ ನನಗೆ ಅರ್ಥವಾಗಲಿಲ್ಲ. ಹೇ ಭಗವಂತ, ನಾನು ಎಂಥ ಸ್ಥಿತಿಗೆ ಬಂದು ತಲುಪಿದೆ. ಮುಂದೆ ಸಹ ಹೊಂಡವಿದೆ, ಹಿಂದೆಯೂ ಸಹ ದೊಡ್ಡ ಕಂದಕವಿದೆ. ಅಜಯ್ನನ್ನು ನೋಡಿದಾಗ ಅವರಿಗಿಂತ ಬೇರೆ ಯಾರೂ ನನಗೆ ಇಷ್ಟೊಂದು ಹತ್ತಿರವಾಗಲು ಸಾಧ್ಯವಿಲ್ಲ ಎಂದು ಅನಿಸಿತು. ಇವರಿಬ್ಬರು ಅಮ್ಮ ಮಗ ನನಗೆ ಎಷ್ಟೊಂದು ಸಹಾಯ ಮಾಡಿದ್ದಾರೆಂದು ಅನಿಸುತ್ತಿತ್ತು. ಮತ್ತೊಂದು ಕಡೆ ನಮ್ಮ ಮನೆಯ ಮರ್ಯಾದೆಯನ್ನು ಹರಾಜು ಮಾಡಿದ ಇವರ ಬಗ್ಗೆ ಏನು ಹೇಳಬೇಕು ಅರ್ಥವಾಗುತ್ತಿಲ್ಲ. ಒಂದು ವೇಳೆ ಅವರು ನನ್ನನ್ನು ಅಷ್ಟೊಂದು ಇಷ್ಟಪಡುತ್ತಿದ್ದರೆ ಅಥವಾ ನನ್ನ ಮರ್ಯಾದೆಯನ್ನು ಉಳಿಸಬೇಕು ಎಂದಿದ್ದರೆ ಈ ವಿಷಯವನ್ನು ಮುಚ್ಚಿಡಬಹುದಾಗಿತ್ತು. ಅತ್ತೆ ಅಮ್ಮನ ಮುಂದೆ ನನ್ನ ಮಾನವನ್ನು ಏಕೆ ಹರಾಜು ಹಾಕಿದರು? ಅಮ್ಮ ಕೆಳಕ್ಕೆ ಬಿದ್ದು ಅತ್ತೆಯ ಕಾಲುಗಳನ್ನು ಹಿಡಿದುಕೊಂಡಿದ್ದರು. ಈ ವಿಷಯವನ್ನು ಎಲ್ಲಿಯೂ ಹೇಳಬೇಡಿ. ನಾನು ನಿಮ್ಮ ಕಾಲಿಗೆ ಬೀಳುತ್ತೇನೆ. ಇದು ನನ್ನ ಹಾಗೂ ನನ್ನ ಮಗಳ ಮರ್ಯಾದೆಯ ಪ್ರಶ್ನೆಯಾಗಿದೆ ಎಂದಿದ್ದಕ್ಕೆ ಅತ್ತೆ ಒಪ್ಪಿಕೊಂಡಿದ್ದರು. ನಾನು ಗರ್ಭಿಣಿಯಾಗಿದ್ದೇನೆಂದು ಎಲ್ಲಿಯೂ ಹೇಳುವುದಿಲ್ಲ ಎಂದಿದ್ದರು. ಹೀಗೆ ಎಲ್ಲವನ್ನೂ ನೆನಪು ಮಾಡಿಕೊಳ್ಳುತ್ತಾ ನನ್ನ ತಲೆಯ ಮೇಲೆ ಕೈ ಹೊತ್ತು ಜೋರಾಗಿ ಅಳತೊಡಗಿದೆ. ಇಷ್ಟರಲ್ಲಿ ಮತ್ತೆ ಬಾಗಿಲು ಬಡಿದ ಶಬ್ದವಾಯಿತು. ಈಗ ನಾನು ವಾಸ್ತವಕ್ಕೆ ಬಂದೆ. ಹೆದರಿಕೆಯಿಂದ ಬಾಗಿಲ ಕಡೆ ನೋಡತೊಡಗಿದೆ. ನಾನು ಬಾಗಿಲನ್ನು ಓಪನ್ ಮಾಡಿದಾಗ ನನ್ನ ಕಣ್ಣ ಮುಂದೆ ಬ್ಯೂಟಿ ಪಾರ್ಲರ್ನಿಂದ ಬಂದ ಇಬ್ಬರು ಹುಡುಗಿಯರು ನಿಂತಿದ್ದರು. ಅವರು ನನ್ನನ್ನು ತುಂಬ ಆಶ್ಚರ್ಯದಿಂದ ನೋಡುತ್ತಿದ್ದರು. ಒಳಗಡೆ ಬರುತ್ತಿದ್ದಂತೆ ಒಂದು ಹುಡುಗಿ ಬಾಗಿಲು ಬಂದ್ ಮಾಡಿ ಕೇಳಿದಳು, ನೀವು ಅಳುತ್ತಿದ್ದೀರಾ ಎಂದಾಗ ನಾನು ಚಡಪಡಿಸಿದೆ. ನಾನು ನನ್ನ ಕಣ್ಣೀರು ಒರೆಸಿಕೊಂಡು ಅವಳಿಗೆ ಹೇಳಿದೆ, ಇಲ್ಲ ಇಲ್ಲ, ಹಾಗೇನೂ ಇಲ್ಲ. ಹುಡುಗಿಯರು ರಿಸೆಪ್ಷನ್ ದಿನ ತುಂಬ ಖುಷಿಯಾಗಿರುತ್ತಾರೆ ಎಂದಾಗ ನಾನು ಒಂದು ನೆಪ ಹೇಳಿದೆ. ನನಗೆ ತುಂಬ ತಲೆನೋವಿದೆ ಮತ್ತು ನನಗೆ ಅಪ್ಪ ಅಮ್ಮನ ನೆನಪು ಕೂಡ ಬರುತ್ತಿತ್ತು. ಆದ್ದರಿಂದ ನನ್ನ ಕಣ್ಣಲ್ಲಿ ನೀರು ಬಂತು. ಹೌದು, ಈ ರೀತಿ ಆಗುತ್ತದೆ. ಅಪ್ಪ ಅಮ್ಮ ತವರಿನ ಎಲ್ಲರೂ ನೆನಪಾಗುತ್ತಾರೆ. ಮಾತು ಮಾತಿಗೆ ಅವರ ನೆನಪಾಗುತ್ತಿರುತ್ತದೆ. ನಾವು ಕೂಡ ಇದೇ ಕಂಡೀಷನ್ನಿಂದ ಪಾಸಾಗಿ ಬಂದಿದ್ದೇವೆ. ಅವರಲ್ಲಿ ಒಬ್ಬ ಹುಡುಗಿ ಮಾತನಾಡುತ್ತಲೇ ಇದ್ದಳು. ಇತ್ತ ನನ್ನ ಹೃದಯದಲ್ಲಿ ದೊಡ್ಡ ಕೋಲಾಹಲವೇ ಎದ್ದಿತ್ತು. ನಾನು ಕೇವಲ ಒಂದೇ ವಿಷಯದ ಬಗ್ಗೆ ಯೋಚಿಸುತ್ತಿದ್ದೆ. ಅಜಯ್ ಮದುವೆಗೂ ಮೊದಲು ಅಥವಾ ಮದುವೆಯಾದ ಮೇಲೂ ನನ್ನನ್ನು ಮುಟ್ಟಿರಲಿಲ್ಲ. ನಾನು ಒಬ್ಬ ಪವಿತ್ರ ಹುಡುಗಿಯಾಗಿದ್ದೆ. ಆದರೂ ಪ್ರೆಗ್ನೆಂಟ್ ಹೇಗಾದೆ? ಬ್ಯೂಟಿಷಿಯನ್ಗಳು ನನ್ನನ್ನು ರೆಡಿ ಮಾಡಿ ಹೊರಟು ಹೋಗಿದ್ದರು. ಸ್ವಲ್ಪ ಹೊತ್ತಿನಲ್ಲಿ ಅತ್ತೆ ಮತ್ತು ಅಜಯ್ ಇಬ್ಬರು ನನ್ನನ್ನು ಮ್ಯಾರೇಜ್ ಹಾಲ್ಗೆ ಕರೆದುಕೊಂಡು ಬಂದರು. ರಿಸೆಪ್ಷನನ್ನು ತುಂಬ ಗ್ರ್ಯಾಂಡಾಗಿ ವ್ಯವಸ್ಥೆ ಮಾಡಿದ್ದರು. ಎಷ್ಟು ಅತಿಥಿಗಳಿಗೆ ಆಮಂತ್ರಣ ನೀಡಿದ್ದರೋ ಗೊತ್ತಿಲ್ಲ. ನನ್ನನ್ನು ಸ್ಟೇಜ್ಗೆ ಕರೆದುಕೊಂಡು ಬಂದು ಕುಳಿಸಲಾಯಿತು. ನನಗೆ ದೂರ ದೂರದವರೆಗೂ ಅತಿಥಿಗಳ ತಲೆ ಕಾಣಿಸುತ್ತಿತ್ತು. ಆದರೆ ಎಲ್ಲಿಯೂ ಅಮ್ಮ ಕಾಣಿಸಲಿಲ್ಲ. ನಾನು ನಿಧಾನವಾಗಿ ಅತ್ತೆಯಲ್ಲಿ ಕೇಳಿದೆ, ಅಮ್ಮ ಎಲ್ಲಿದ್ದಾರೆ? ಅವರು ಬರಲಿಲ್ಲವೇ ಎಂದಾಗ ಅತ್ತೆ ಹೇಳಿದರು, ನಾನಂತೂ ತುಂಬ ಒತ್ತಾಯ ಮಾಡಿದ್ದೆ, ಆದರೆ ಅವರು ಬರಲಿಲ್ಲ. ಅತ್ತೆಯ ಮಾತು ಕೇಳಿ ನಾನು ತುಂಬ ಚಿಂತೆಗೊಳಗಾದೆ. ಆಗ ನಾನು ಕೇಳಿದೆ, ಅಮ್ಮ ಆರೋಗ್ಯವಾಗಿದ್ದಾರೆ ತಾನೇ ಎಂದಾಗ ಅತ್ತೆ ಹೇಳಿದಳು, ಹಾಂ ಚೆನ್ನಾಗಿದ್ದಾರೆ. ಆದರೆ ಒಂದಂತೂ ಸತ್ಯ, ನಮ್ಮ ಹಾಗೆ ತಮ್ಮ ಚರಿತ್ರಹೀನ ಮಗಳನ್ನು ಎದುರಿಸಲು ಅವರಿಗೆ ಅಷ್ಟೊಂದು ಧೈರ್ಯ ಇಲ್ಲ. ಮೊದಲೇ ಯಾರದೋ ಪಾಪವನ್ನು ನಿನ್ನ ಹೊಟ್ಟೆಯಲ್ಲಿ ತುಂಬಿಸಿಕೊಂಡಿದ್ದೀಯ. ನನ್ನ ಅತ್ತೆಯ ಇಂಥ ಮಾತುಗಳನ್ನು ಕೇಳಿ ನಾನು ನಾಚಿಕೆಯಿಂದ ತಲೆ ತಗ್ಗಿಸಿದೆ.
ಈಗ ನಾನು ಕೂಡ ನನ್ನನ್ನು ಅಪರಾಧಿ ಎಂದು ತಿಳಿದುಕೊಂಡಿದ್ದೆ. ರಿಸೆಪ್ಷನ್ ಮುಗಿದಿತ್ತು. ಈಗ ನಾನು ಅತ್ತೆಗೆ ಹೇಳಿದೆ, ಅಮ್ಮ ನಾನು ಈಗ ಅಮ್ಮನನ್ನು ಭೇಟಿಯಾಗಬೇಕು ಎಂದಾಗ ಅವರು ಒಪ್ಪಿಕೊಂಡರು. ಅಮ್ಮ ಎಷ್ಟೊಂದು ಚಿಂತೆಗೊಳಗಾಗಿರಬಹುದು. ನಾನು ರಿಸೆಪ್ಷನ್ ಮುಗಿಯುತ್ತಿದ್ದಂತೆ ಅಮ್ಮನ ಬಳಿ ಬಂದೆ. ಮೊದಲು 2 ಮನೆ ಒಂದೇ ಆಗಿತ್ತು. ನಂತರ 2 ಮನೆಗಳ ಮಧ್ಯೆ ದಾರಿಯನ್ನು ನಿರ್ಮಾಣ ಮಾಡಲಾಗಿತ್ತು. ಆದ್ದರಿಂದ 2 ಮನೆಗಳು ಬೇರೆ ಬೇರೆಯಾದವು. ಈ ಮನೆಯನ್ನು ಅಪ್ಪ ಮತ್ತು ಅಜಯ್ನ ಅಪ್ಪ ಇಬ್ಬರು ಸೇರಿ ಕಟ್ಟಿಸಿದ್ದರು. ಇಬ್ಬರು ಅಣ್ಣ ತಮ್ಮಂದಿರಂತೆ ಇರುತ್ತಿದ್ದರು. ನಮ್ಮಿಬ್ಬರ ಪರಿವಾರ ಜೊತೆಯಲ್ಲೇ ಇರುತ್ತಿತ್ತು. ನಮ್ಮ ಪರಿವಾರದಲ್ಲಿ ನಾನು ಮತ್ತು ಅಪ್ಪ ಅಮ್ಮ ಇರುತ್ತಿದ್ದೆವು. 2 ಪರಿವಾರದ ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಒಟ್ಟಿಗೆ ಸೇರುತ್ತಿದ್ದರು. ಅಪ್ಪ ತುಂಬ ಶ್ರಮಜೀವಿಗಳಾಗಿದ್ದರು. ಅಪ್ಪನ ಮತ್ತು ಅಜಯ್ನ ಅಪ್ಪನ ದೊಡ್ಡ ಬಿಸ್ನೆಸ್ ದುಬೈನಲ್ಲಿತ್ತು. ನಂತರ ಅಜಯ್ನ ತಂದೆ ಭಾರತದಲ್ಲಿ ತಮ್ಮ ಬಿಸ್ನೆಸ್ ಅನ್ನು ಶುರು ಮಾಡಿದರು. ಅಪ್ಪ ದುಬೈನಲ್ಲೇ ಇರತೊಡಗಿದರು. ಅಲ್ಲಿನ ಬಿಸ್ನೆಸ್ ಅನ್ನು ನೋಡಿಕೊಳ್ಳತೊಡಗಿದರು. ಅಜಯ್ನ ಅಪ್ಪ ಭಾರತದಲ್ಲಿ ಬಿಸ್ನೆಸ್ ನೋಡಿಕೊಂಡರು. ಆದರೆ ಅವರು ತುಂಬ ಮೈಗಳ್ಳರಾಗಿದ್ದರು. ಅವರಿಗೆ ಕೆಲಸದ ಮೇಲೆ ಹೆಚ್ಚು ಗಮನವಿರುತ್ತಿರಲಿಲ್ಲ. ಆದರೆ ಅಪ್ಪ ಕೆಲಸವನ್ನು ತುಂಬ ಶಿಸ್ತಿನಿಂದ ಮಾಡುತ್ತಿದ್ದರು. ಅವರು ಅಜಯ್ನ ತಂದೆಯನ್ನು ತನ್ನ ಸ್ವಂತ ಸಹೋದರನಂತೆ ನೋಡಿಕೊಂಡಿದ್ದರು. ಕ್ರಮೇಣ ಅಪ್ಪನಿಗೆ ತನ್ನ ಗೆಳೆಯ ನನ್ನ ಹಣದಿಂದ ಎಂಜಾಯ್ ಮಾಡುತ್ತಿದ್ದಾನೆ ಮತ್ತು ಸ್ವತಃ ಏನು ಕೆಲಸ ಮಾಡೋದಿಲ್ಲ ಎಂದು ಅನಿಸತೊಡಗಿತ್ತು. ಆನಂತರ ಅಪ್ಪ ಎಲ್ಲವನ್ನೂ ಭಾಗ ಮಾಡಿದ್ದರು. ಮನೆಯನ್ನು ಕೂಡ 2 ಭಾಗ ಮಾಡಿದ್ದರು. ಅಜಯ್ನ ತಂದೆಗೆ ಐಷಾರಾಮಿ ಜೀವನವನ್ನು ನಡೆಸುವುದು ರೂಢಿಯಾಗಿ ಹೋಗಿತ್ತು. ಅವನಿಂದ ಯಾವುದೇ ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಕ್ರಮೇಣ ಅವರ ಬಿಸ್ನೆಸ್ ಹಾಳಾಗುತ್ತಾ ಸಾಗಿತ್ತು. ಕ್ರಮೇಣ ಅವರ ಬಳಿ ಏನೂ ಉಳಿಯಲಿಲ್ಲ. ಅನಂತರ ಚಿಕ್ಕ ಪುಟ್ಟ ನೌಕರಿ ಮಾಡಿ ತಮ್ಮ ಕಾಲವನ್ನು ಕಳೆಯತೊಡಗಿದರು. ಆದರೆ ನಮ್ಮ ಮನೆಯಲ್ಲಿ ಹಣ ತುಂಬಿ ತುಳುಕುತ್ತಿತ್ತು. ಅಜಯ್ನ ಅಮ್ಮ ತನ್ನನ್ನು ತಾನು ಸ್ವತಃ ಗೈನಕಾಲಜಿಸ್ಟ್ ಎಂದು ಕರೆದುಕೊಳ್ಳುತ್ತಿದ್ದರು. ಆದರೆ ವಾಸ್ತವದಲ್ಲಿ ಅವರು ನರ್ಸ್ ಆಗಿದ್ದರು. ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಒಂದು ಕೇಸ್ ಹಾಳಾಗಿದ್ದರಿಂದ ಅವರನ್ನು ನೌಕರಿಯಿಂದ ತೆಗೆದುಹಾಕಲಾಗಿತ್ತು. ಮತ್ತೆ ಅವರಿಗೆ ಎಲ್ಲಿಯೂ ಕೆಲಸ ಸಿಗಲಿಲ್ಲ. ಅವರು ನಂತರ ತಮ್ಮ ಏರಿಯಾದಲ್ಲಿ ಡೆಲಿವರಿ ಮಾಡತೊಡಗಿದರು. ಒಂದು ದಿನ ಅಜಯ್ನ ತಂದೆ ಕೂಡ ಜಾಬ್ ಕಳೆದುಕೊಂಡರು. ಏಕೆಂದರೆ ಅವರಿಗೆ ಕೆಲಸ ಮಾಡಲು ಇಷ್ಟವಿರಲಿಲ್ಲ. ಅವರ ಪರಿವಾರದಲ್ಲಿ ಈಗ ಊಟ ತಿಂಡಿಗೂ ಕೊರತೆಯಾಗಿತ್ತು. ಇದನ್ನು ಅಪ್ಪನಿಂದ ನೋಡಲು ಆಗಲಿಲ್ಲ. ಮತ್ತೆ ಅವರು ಅಜಯ್ನ ತಂದೆಗೆ ಅಲ್ಪ ಸ್ವಲ್ಪ ಹಣವನ್ನು ನೀಡುತ್ತಿದ್ದರು. ಮನೆಯ ಖರ್ಚಿಗಾಗಿ ಹಣವನ್ನು ಕೂಡ ಕೊಡುತ್ತಿದ್ದರು. ಈ ರೀತಿಯಲ್ಲಿ ಅಜಯ್ನ ಮನೆ ನಡೆಯುತ್ತಿತ್ತು. ಇದೇ ಸಮಯದಲ್ಲಿ ನನ್ನ ಅಪ್ಪ ಮತ್ತು ಅಜಯ್ನ ಅಪ್ಪನ ಮರಣವಾಯಿತು. ಅವರಿಬ್ಬರು ಎಲ್ಲೋ ಸುತ್ತಾಡಲು ಹೋಗಿದ್ದರು. ಗಾಡಿ ಬ್ರೇಕ್ ಫೇಲ್ ಆಗಿ ದೊಡ್ಡ ಕಂದಕಕ್ಕೆ ಹೋಗಿ ಬಿತ್ತು. ಇಬ್ಬರು ಸ್ಥಳದಲ್ಲೇ ಮೃತಪಟ್ಟರು. ಅಪ್ಪನ ಆಕಸ್ಮಿಕ ಸಾವಿನಿಂದ ನಮ್ಮ ಪರಿವಾರದಲ್ಲೂ ಕೂಡ ಬಿರುಗಾಳಿ ಎದ್ದಿತ್ತು. ಆದರೆ ಅಲ್ಲಿಯವರೆಗೆ ಅಜಯ್ ಕೆಲಸಕ್ಕೆ ಸೇರಿದ್ದನು. ಅವನು ತನ್ನ ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳತೊಡಗಿದನು. ರವಿತೇಜ್ ಮಾನಸಿಕ ಅಸ್ವಸ್ಥನಾಗಿದ್ದನು. ಅಜಯ್ಗೆ ಚಿಕ್ಕವನಿರುವಾಗಿನಿಂದ ನನ್ನ ಜೊತೆ ಚೆನ್ನಾಗಿ ಒಡನಾಟವಿತ್ತು. ನಮ್ಮಿಬ್ಬರ ಅಪ್ಪಂದಿರು ನಾವು ಚಿಕ್ಕವರಿರುವಾಗಲೇ ನಮ್ಮ ಮದುವೆಯನ್ನು ಗೊತ್ತು ಮಾಡಿದ್ದರು. ಅಮ್ಮ ಅವರ ಮುಂದೆ ಎಂದೂ ಒಂದು ಶಬ್ದವನ್ನು ಕೂಡ ಮಾತನಾಡಲಿಲ್ಲ ಮತ್ತು ಅಜಯ್ ಕೂಡ ಮಾತನಾಡಲಿಲ್ಲ. ಈ ರೀತಿಯಲ್ಲಿ ನಾನು ಆ ಮನೆಯಿಂದ ಈ ಮನೆಗೆ ಬಂದಿದ್ದೆ. ಅಮ್ಮ ಈ ಸಂಬಂಧಕ್ಕೆ ಏಕೆ ಒಪ್ಪಿಕೊಂಡಿದ್ದಳೆಂದರೆ ನಾನು ಅವರ ಒಬ್ಬಳೇ ಮಗಳಾಗಿದ್ದೆ. ಗುರುತು ಪರಿಚಯವಿಲ್ಲದ ಬೇರೆ ಕಡೆ ಮದುವೆ ಮಾಡಲು ಅವಳಿಗೆ ಇಷ್ಟವಿರಲಿಲ್ಲ. ಅದರಿಂದ ಇದಕ್ಕೆ ಒಪ್ಪಿಕೊಂಡಿದ್ದಳು. ಏಕೆಂದರೆ ಅವಳೇ ಸ್ವತಃ ವಿಧವೆಯಾಗಿದ್ದಳು. ನಮಗೆ ಯಾರ ಸಹಾಯವೂ ದೊರೆಯಲಿಲ್ಲ. ಆದ್ದರಿಂದ ಅಮ್ಮ ಅಜಯ್ನೊಂದಿಗೆ ನನ್ನ ಮದುವೆ ಮಾಡುವುದು ಒಳಿತೆಂದು ಅಂದುಕೊಂಡರು. ಎಲ್ಲವನ್ನು ಯೋಚಿಸುತ್ತಾ ನನ್ನ ಕಣ್ಣಿಂದ ನೀರು ಬರತೊಡಗಿತ್ತು. ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು. ಆದರೆ ಇದರ ಮಧ್ಯದಲ್ಲಿ ನನ್ನ ಪ್ರೆಗ್ನೆನ್ಸಿಯ ವಿಷಯ ಹೇಗೆ ಬಂತೋ ಗೊತ್ತಾಗಲಿಲ್ಲ. ನಾನು ಅಮ್ಮನ ಕೋಣೆಗೆ ಬಂದಾಗ ಅವಳು ಬೆಡ್ ಮೇಲೆ ಕುಳಿತು ಅಪ್ಪನ ಫೋಟೋದ ಕಡೆ ನೋಡುತ್ತಿದ್ದಳು. ನಾನು ಅವಳ ಕಾಲ ಬಳಿ ಹೋಗಿ ಕುಳಿತಾಗ ಅವಳು ನನ್ನನ್ನು ನಿರ್ಲಿಪ್ತತೆಯಿಂದ ನೋಡತೊಡಗಿದಳು ಮತ್ತು ಸಿಟ್ಟಿನಿಂದ ಹೇಳಿದಳು, ನಿನ್ನಲ್ಲಿ ಅದೆಂಥ ಬೆಂಕಿ ಹತ್ತಿಕೊಂಡಿತ್ತು? ಹೇಗಿದ್ದರೂ ನೀನು ಅಜಯ್ನನ್ನು ಮದುವೆ ಮಾಡಿಕೊಳ್ಳುವಳಿದ್ದೆ. ನಿನ್ನ ಮುಖಕ್ಕೆ ಮಸಿಯನ್ನು ಏಕೆ ಬಳಿದುಕೊಂಡೆ? ನನ್ನ ಸಂಸ್ಕಾರದಲ್ಲಿ ನಿನಗೆ ಏನಾದರೂ ಕೊರತೆ ಇತ್ತೇ? ಆದರೂ ನೀನು ನನಗೆ ಇಂಥ ದೊಡ್ಡ ದುಃಖವನ್ನು ನೀಡಿದೆ. ಅಮ್ಮನ ಮಾತಿಗೆ ನಾನು ಜೋರಾಗಿ ಬಿಕ್ಕಿ ಬಿಕ್ಕಿ ಅಳತೊಡಗಿದೆ. ಅಮ್ಮ ಅಚ್ಚರಿಗೊಂಡು ನನ್ನ ಬಳಿ ಬಂದು ಕುಳಿತುಕೊಂಡಳು. ಆಗ ನಾನು ಅಮ್ಮನಿಗೆ ಹೇಳಿದೆ, ಅಮ್ಮ, ನನ್ನ ನಂಬಿ, ನಾನು ನಿರ್ದೋಷಿ, ನಾನು ಪವಿತ್ರಳು. ನಾನು ನಿಮಗೂ ಕೂಡ ವಿಶ್ವಾಸ ಮೂಡಿಸುವ ಅವಶ್ಯಕತೆ ಇದೆಯೇನು ಎಂದು ಹೇಳುತ್ತಾ ನಾನು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ. ಅಮ್ಮ ದಂಗಾಗಿ ನನ್ನ ಬಳಿ ಬಂದು ಕುಳಿತುಕೊಂಡರು. ಇದೇನು ಹೇಳ್ತಾ ಇದೆಯಾ ರಾಜಶ್ರೀ? ಅಮ್ಮ, ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ. ನನ್ನ ಅತ್ತೆ ಹೇಳುತ್ತಿರುವುದೆಲ್ಲವೂ ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ. ನಿಮ್ಮ ಮೇಲಾಣೆ, ನಾನು ಪವಿತ್ರಳಾಗಿದ್ದೇನೆ. ಈ ಪಾಪದ ಅಸಲಿ ಕಾರಣ ಯಾರು ಎಂದು ನನಗೂ ಕೂಡ ಗೊತ್ತಿಲ್ಲ ಎಂದಾಗ ಅಮ್ಮ ತುಂಬ ಅಚ್ಚರಿಗೊಂಡು ಚಿಂತೆಗೊಳಗಾಗಿ ನನ್ನ ಕಡೆ ನೋಡತೊಡಗಿದಳು. ಇದು ಯಾರ ಪಾಪ? ಆ ಭಗವಂತ ನಮಗೆ ಎಂಥ ಪರೀಕ್ಷೆಯನ್ನು ತಂದೊಡ್ಡಿದ ಎಂದು ಅಮ್ಮ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡರು. ಸ್ವಲ್ಪ ಹೊತ್ತು ಅಮ್ಮನ ಬಳಿ ಕುಳಿತು ನಾನು ಮನೆಗೆ ಮರಳಿ ಬಂದೆ. ಆದರೆ ನನಗೆ ಮತ್ತೊಂದು ಆಶ್ಚರ್ಯವಾಗುವ ವಿಷಯವೇನೆಂದರೆ ಅಜಯ್ ನನ್ನ ಹತ್ತಿರ ಸುಳಿಯುತ್ತಿರಲಿಲ್ಲ. ನಾನು ಅವನ ಬಳಿ ಹೋಗಲು ಪ್ರಯತ್ನಿಸಿದರೆ ಅವನು ಹೇಳುತ್ತಿದ್ದ, ಎಲ್ಲಿಯವರೆಗೆ ನೀನು ಈ ಮಗುವನ್ನು ಹೆರುವುದಿಲ್ಲವೋ ಅಲ್ಲಿಯವರೆಗೂ ನಾನು ನಿನ್ನನ್ನು ಮುಟ್ಟಲಾರೆ. ಅಜಯ್ನ ಈ ಮಾತುಗಳಲ್ಲಿ ನನ್ನನ್ನು ದೂರುವ ಅಥವಾ ನಿಂದಿಸುವ ಯಾವುದೇ ಮಾತುಗಳು ನನಗೆ ಕಾಣಿಸುತ್ತಿರಲಿಲ್ಲ.
ಯಾವುದೇ ಸಿಟ್ಟು, ಸಿಡುಕು ಅಥವಾ ಚಿಂತೆ ಅವನಲ್ಲಿ ಕಾಣಿಸುತ್ತಿರಲಿಲ್ಲ. ಇದರಿಂದ ನಾನು ತುಂಬ ಚಿಂತೆಗೊಳಗಾಗುತ್ತಿದ್ದೆ. ಈ ಮಗು ಅಜಯ್ನ ಮಗುವೆಂದು ನನಗೀಗ ಅನಿಸುತ್ತಿತ್ತು. ಈಗ ನನಗೆ ಅಜಯ್ನ ಮೇಲೆ ತುಂಬ ಸಂಶಯ ಬರತೊಡಗಿತ್ತು. ನಾನು ಸುಮ್ಮನೆ ಬರುವ ಸಮಯಕ್ಕಾಗಿ ಕಾಯತೊಡಗಿದೆ. ಇದಕ್ಕೂ ಮೊದಲು ಅತ್ತೆ ನನ್ನ ಮೇಲೆ ತಪ್ಪು ಆರೋಪ ಹೊರಿಸುತ್ತಿದ್ದಾರೆಂದು ನನಗೆ ಅನಿಸುತ್ತಿತ್ತು. ಆದರೆ ತಿಂಗಳುಗಳು ಕಳೆಯುತ್ತಿದ್ದಂತೆ ನನ್ನ ಪೀರಿಯಡ್ ಕೂಡ ಮಿಸ್ ಆಗತೊಡಗಿತ್ತು. ಈಗ ನನಗೂ ಕೂಡ ನಾನು ಪ್ರೆಗ್ನೆಂಟ್ ಇದ್ದೇನೆಂದು ಖಾತ್ರಿಯಾಯಿತು. ಆದರೆ ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗು ಯಾರದು ಎಂದು ನನಗೆ ಗೊತ್ತಿರಲಿಲ್ಲ. ಒಮ್ಮೊಮ್ಮೆ ಅಜಯ್ನ ಮೇಲೆ ಸಂಶಯ ಬರುತ್ತಿತ್ತು. ಏಕೆಂದರೆ ಅಜಯ್ನನ್ನು ಬಿಟ್ಟರೆ ಬೇರೆ ಯಾರೊಂದಿಗೂ ನಾನು ಸೇರುತ್ತಿರಲಿಲ್ಲ. ಒಂದು ವೇಳೆ ಅಜಯ್ ನನ್ನೊಂದಿಗೆ ಹೀಗೆ ತಪ್ಪಾಗಿ ನಡೆದುಕೊಂಡಿದ್ದರೆ ಮದುವೆಯಾದ ಮೇಲೆ ಇದುವರೆಗೂ ನನ್ನನ್ನು ಏಕೆ ಮುಟ್ಟಲಿಲ್ಲ? ನನ್ನಿಂದ ದೂರ ಏಕೆ ಇರುತ್ತಿದ್ದ? ಒಮ್ಮೊಮ್ಮೆ ನನ್ನ ಮೈದುನ ರವಿತೇಜ್ನ ಮೇಲೂ ಕೂಡ ನನಗೆ ಸಂಶಯ ಬರುತ್ತಿತ್ತು. ಆದರೆ ಅವನಂತೂ ಮಾನಸಿಕ ಅಸ್ವಸ್ಥನಾಗಿದ್ದು ಅವನು ಇದೆಲ್ಲ ಹೇಗೆ ಮಾಡಲು ಸಾಧ್ಯ? ನಾನಂತೂ ಸತ್ಯ ಕಂಡುಹಿಡಿಯಬೇಕೆಂದುಕೊಂಡಿದ್ದೆ. ನನ್ನ ಜೀವನದಲ್ಲಿ ಅಜಯ್ ಮತ್ತು ರವಿತೇಜ್ ಇಬ್ಬರು ಬಿಟ್ಟರೆ ಬೇರೆ ಯಾರ ಜೊತೆಗೂ ನಾನು ಮಾತನಾಡಿರಲಿಲ್ಲ. ಮಗು ಹುಟ್ಟಿದಂತೆ ಮಗುವಿನ DNA ಟೆಸ್ಟ್ ಮಾಡಬೇಕೆಂಬ ನಿರ್ಧಾರ ಮಾಡಿಕೊಂಡೆ. 8 ತಿಂಗಳ ಪ್ರೆಗ್ನೆಂಟ್ ಆಗುತ್ತಿದ್ದಂತೆ ಆಕಸ್ಮಿಕವಾಗಿ ನನಗೆ ನೋವು ಶುರುವಾಯಿತು. ಅಮ್ಮ ನನ್ನ ಜೊತೆಗಿದ್ದಳು. ಅರ್ಧ ಗಂಟೆ ಒಳಗಾಗಿ ನಾನು ಒಂದು ಸುಂದರ ಮಗುವಿಗೆ ಜನ್ಮ ನೀಡಿದೆ. ಆದರೆ ಈ ಸುದ್ದಿ ನನಗಾಗಲಿ ಅಮ್ಮನಿಗಾಗಲಿ ಖುಷಿಯನ್ನು ನೀಡಲಿಲ್ಲ. ಆಗ ನಾನು ಡಾಕ್ಟರಲ್ಲಿ ಹೇಳಿದೆ, ನಾನು ನನ್ನ ಮಗುವಿನ DNA ಚೆಕ್ ಮಾಡಿಸಬೇಕೆಂದಿದ್ದೇನೆ ಎಂದಾಗ ಡಾಕ್ಟರ್ ಅಚ್ಚರಿಗೊಂಡು ನನ್ನ ಕಡೆ ನೋಡಿದರು. ಆದರೆ ನನ್ನ ಮುಖದಲ್ಲಿ ಇರುವ ಕಠಿಣತೆಯನ್ನು ನೋಡಿ ಅವರು ಮುಂದೆ ಏನೂ ಮಾತನಾಡಲಿಲ್ಲ. ಮಗುವಿನ ಸ್ಯಾಂಪಲ್ಸ್ ತೆಗೆದುಕೊಂಡು ಹೋದರು. ನಾನು ಮಗುವನ್ನು ಕರೆದುಕೊಂಡು ಸುಮ್ಮನೆ ಮನೆಗೆ ಬಂದೆ. ಅತ್ತೆ ಮತ್ತು ಅಜಯ್ ಮಗುವನ್ನು ನೋಡಿ ತುಂಬ ಖುಷಿಯಾದರು. ನನ್ನನ್ನು ಕೂಡ ತಮ್ಮೊಂದಿಗೆ ಸೇರಿಸಿಕೊಂಡು ಖುಷಿಪಟ್ಟರು. ಆದರೆ ನಾನು ನಿರ್ಲಿಪ್ತ ಕಣ್ಣುಗಳಿಂದ ಅತ್ತೆ ಮತ್ತು ಅಜಯ್ನನ್ನು ನೋಡತೊಡಗಿದೆ. DNA ರಿಪೋರ್ಟ್ ನನ್ನ ಕೈ ಸೇರಿದಾಗ ಮಗುವಿನ ತಂದೆ ರವಿತೇಜ್ ಎಂಬುದನ್ನು ತಿಳಿದು ನಾನು ನಿಂತ ನೆಲವೇ ಕುಸಿದಂತಾಗಿತ್ತು. ನಾನು ಆ DNA ರಿಪೋರ್ಟನ್ನು ತಂದು ಅತ್ತೆ ಮತ್ತು ಗಂಡನ ಮುಖಕ್ಕೆ ಎಸೆದು ಏನಿದು ಎಂದು ಕೇಳಿದಾಗ ಅತ್ತೆ ಮುಖದ ಬಣ್ಣ ಬದಲಾಯಿತು ಮತ್ತು 2ನೇ ರಿಪೋರ್ಟನ್ನು ಅಜಯ್ನ ಕೋಣೆಯಿಂದ ಅವನ ಕಬೋರ್ಡ್ನಲ್ಲಿ ನನಗೆ ದೊರೆತಿತ್ತು. ಅಜಯ್ ಯಾವಾಗಲೂ ಆ ಕಬೋರ್ಡ್ಗೆ ಕೀ ಹಾಕಿಡುತ್ತಿದ್ದ. ಒಂದು ದಿನ ಲಾಕ್ ಮಾಡುವುದನ್ನು ಮರೆತು ಹೋದ. ನಾನು ಉತ್ಸುಕತೆಯಿಂದ ಇದರ ಒಳಗಡೆ ಏನಿದೆ, ಯಾವಾಗಲೂ ಲಾಕ್ ಮಾಡಿ ಇಡುತ್ತಾನೆ ಎಂದು ನೋಡಿದಾಗ ನನಗೆ ಈ ರಿಪೋರ್ಟ್ ದೊರೆಯಿತು. ಇದರ ಅನುಸಾರ ಅಜಯ್ನು ನಪುಂಸಕನಾಗಿದ್ದನು. ಅವನಿಂದ ಮಗುವನ್ನು ಪಡೆಯುವುದು ಅಸಾಧ್ಯವಾಗಿತ್ತು. ಈಗ ನನಗೆ ಅಮ್ಮ ಮಗ ಇಬ್ಬರ ಎಲ್ಲ ಅಸಲಿ ಎತ್ತು ಗೊತ್ತಾಗಿತ್ತು. ಅವರು ಅಜಯ್ನ ಕೊರತೆಯನ್ನು ಮುಚ್ಚಿಡಲು ಬಯಸಿದ್ದರು. ಅತ್ತೆ ಮತ್ತು ಅಜಯ್ನ ಪ್ಲ್ಯಾನ್ ಏನಾಗಿತ್ತೆಂದರೆ, ನಾನು ಪಾಪದ ಮಗುವನ್ನು ಹೆತ್ತಿದ್ದೇನೆ ಎಂದು ನನ್ನನ್ನು ನಂಬಿಸಿದರೆ ನಾನೆಂದು ಅವರ ಮುಂದೆ ತಲೆ ಎತ್ತಿ ಮಾತನಾಡುವ ಧೈರ್ಯ ತೋರುವುದಿಲ್ಲ, ಅಥವಾ ಮಗುವಿನ ತಂದೆಯ ಬಗ್ಗೆ ಪ್ರಶ್ನೆಯನ್ನೂ ಕೇಳುವುದಿಲ್ಲ, ಅಥವಾ ಅಜಯ್ನ ಕೊರತೆಯ ಬಗ್ಗೆ ನನಗೆ ತಿಳಿಯುವುದಿಲ್ಲ. ನನ್ನ ಜೀವಮಾನವಿಡೀ ನಾನೊಬ್ಬಳು ಚರಿತ್ರಹೀನ ಹುಡುಗಿ ಎಂದು ನಾನು ಸುಮ್ಮನಿರುತ್ತೇನೆ ಎಂದು ಅಂದುಕೊಂಡಿದ್ದರು. ಆದರೆ ಎಲ್ಲವೂ ಈಗ ಉಲ್ಟಾಯಿತು. ಅಷ್ಟೇ ಅಲ್ಲ, ಅತ್ತೆಯು ನಮ್ಮ ಇಡೀ ಮನೆಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ತನ್ನ 2 ಮಕ್ಕಳನ್ನು ಉಪಯೋಗಿಸಿಕೊಂಡಿದ್ದಳು. ರವಿತೇಜ್ ಎಷ್ಟು ಬಾರಿ ನನ್ನ ಮಾನದೊಂದಿಗೆ ಆಟವಾಡಿದ್ದನೋ ಗೊತ್ತಿಲ್ಲ. ಆದರೆ ಅತ್ತೆ ತಮ್ಮ ಮನೆಯಲ್ಲಿ ಒಳ್ಳೆಯ ಅಡುಗೆಯನ್ನು ಮಾಡಿದರೆ ನನ್ನನ್ನು ಅವರ ಮನೆಗೆ ಕರೆಯುತ್ತಿದ್ದಳು ಮತ್ತು ರಾತ್ರಿ ಕೂಡ ಅಲ್ಲೇ ಉಳಿಯುವಂತೆ ಹೇಳುತ್ತಿದ್ದಳು. ಮರುದಿನ ಇಡೀ ಹಗಲು ನನ್ನ ತಲೆ ತಿರುಗುತ್ತಿತ್ತು. ಇಡೀ ಶರೀರ ನೋವಾಗುತ್ತಿತ್ತು. ನನ್ನ ಶರೀರ ಏಕೆ ಇಷ್ಟೊಂದು ಭಾರವಾಗಿದೆ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ಇದು ನನಗೆ ಈಗ ಅರ್ಥವಾಗುತ್ತಿತ್ತು. ನನಗೆ ಪ್ರಜ್ಞೆ ಹೋಗುವ ಔಷಧಿಯನ್ನು ತಿನ್ನಿಸಿದ ಮೇಲೆ ಅವರು ನನ್ನ ಶರೀರವನ್ನು ತನ್ನ ಮಗ ರವಿತೇಜ್ನಿಗೆ ಒಪ್ಪಿಸುತ್ತಿದ್ದರು. ಅವನು ಮಾನಸಿಕವಾಗಿ ಮಾತ್ರ ಅಸ್ವಸ್ಥನಾಗಿದ್ದನು, ಆದರೆ ಗಟ್ಟುಮುಟ್ಟಾದ ವ್ಯಕ್ತಿಯಾಗಿದ್ದ. ಅತ್ತೆ ಇದೇ ಸಂದರ್ಭಕ್ಕಾಗಿ ಕಾಯುತ್ತಿದ್ದಳು. ಅವಳು ನನ್ನ ಮೇಲೆ ಮತ್ತು ನನ್ನ ಅಮ್ಮನ ಮೇಲೆ ಕರುಣೆ ತೋರುವಂತೆ ನಾಟಕವಾಡಿ ತನ್ನ ನಪುಂಸಕ ಮಗ ಅಜಯ್ನೊಂದಿಗೆ ನನ್ನನ್ನು ಮದುವೆ ಮಾಡಿಸಿದಳು. ಅಜಯ್ನ ಮಾನ ಉಳಿಯಬೇಕು, ಅವನ ಕನಸು ಕೂಡ ಜೀವಂತವಾಗಿರಬೇಕು ಎಂದು. ನಾನು ಅತ್ತೆಯ ಋಣದಲ್ಲಿ ಜೀವನವಿಡೀ ಬದುಕಬೇಕು ಮತ್ತು ಅವರಿಗೆ ಎದುರು ಮಾತನಾಡಬಾರದು. ಒಂದೇ ಬಾಣದಲ್ಲಿ 2 ಗುರಿಯನ್ನು ಮುಟ್ಟಿದ್ದರು. ಆಗ ಅಮ್ಮ ನಾನು ಈ ಅಪರಾಧದ ವಿರುದ್ಧ ಧ್ವನಿ ಎತ್ತಬೇಕು ಎಂದು ನಿರ್ಧಾರ ಮಾಡಿದ್ದೆವು. ಮತ್ತೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅತ್ತೆ ಮತ್ತು ಅವರ 2 ಮಕ್ಕಳ ಮೇಲೆ ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೆವು. ಅತ್ತೆ ಮತ್ತು ಅಜಯ್ ಇಬ್ಬರಿಗೂ 5 ವರ್ಷ ಶಿಕ್ಷೆಯಾಯಿತು. ರವಿತೇಜ್ ಮಾನಸಿಕ ಅಸ್ವಸ್ಥನಾಗಿದ್ದರಿಂದ ಅವನನ್ನು ಬಿಟ್ಟು ಬಿಡಲಾಯಿತು. ಈಗ ನನಗೆ ಇದು ತುಂಬ ಚಿಂತೆಗೀಡು ಮಾಡಿದ್ದು, ಈಗ ರವಿಯನ್ನು ನೋಡಿಕೊಳ್ಳುವವರು ಯಾರೂ ಇರಲಿಲ್ಲ ಮತ್ತು ಅವನ ಜವಾಬ್ದಾರಿ ನನ್ನ ಮೇಲೆ ಬಂತು. ಈ ವಿಷಯದಲ್ಲಿ ನಾನು ರವಿಯ ಮೇಲೆ ಆರೋಪ ಹೊರಿಸಲು ಬಯಸಲಿಲ್ಲ, ಏಕೆಂದರೆ ಅವನು ಮುಗ್ಧನಾಗಿದ್ದನು. ಅವನಿಗೆ ಏನು ಹೇಳಲಾಗಿತ್ತೋ ಅದನ್ನೇ ಮಾಡಿದನು. ರವಿಗೆ ಸರಿ ಮತ್ತು ತಪ್ಪುಗಳ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಾನು ಈಗ ರವಿಯನ್ನು ಚೆನ್ನಾಗಿ ನೋಡಿಕೊಳ್ಳತೊಡಗಿದೆ. ಅವನನ್ನು ನೋಡಿಕೊಳ್ಳುತ್ತಾ ಅವನೊಬ್ಬ ಒಳ್ಳೆಯ ವ್ಯಕ್ತಿ ಎಂದು ನನಗೆ ಅರಿವಾಯಿತು. ಮಕ್ಕಳಂತೆ ಅವನ ಮನಸ್ಸಿತ್ತು. ಅವನ ಮನಸ್ಸು ಸ್ವಚ್ಛವಾಗಿತ್ತು. ಯಾವುದೇ ಪಾಪ ಪ್ರಜ್ಞೆ ಕಾಡುತ್ತಿರಲಿಲ್ಲ. ಯಾವಾಗಲೂ ತುಂಬ ಖುಷಿಯಾಗಿರುತ್ತಿದ್ದ. ನಾನು ಅವನನ್ನು ಕರೆದುಕೊಂಡು ಡಾಕ್ಟರ್ ಬಳಿ ಹೋದೆ. ಅವನನ್ನು ಚೆಕಪ್ ಮಾಡಿಸಿದೆ.
ಚೆಕಪ್ ಮಾಡಿದ ನಂತರ ಡಾಕ್ಟರ್ ಹೇಳಿದರು ಅವನು ಸರಿಯಾಗುತ್ತಾನೆ ಎಂದು. ಆದರೆ ತುಂಬ ಹಣದ ಅವಶ್ಯಕತೆ ಇದೆ ಎಂದು ಹೇಳಿದರು. ಎಷ್ಟು ಹಣವನ್ನು ಅವ್ರಿಗೆ ಹೇಳಿದರೋ ಅಷ್ಟು ಹಣ ನನ್ನ ಬಳಿ ಇರಲಿಲ್ಲ. ಇಷ್ಟೊಂದು ದುಬಾರಿ ಚಿಕಿತ್ಸೆಯನ್ನು ನನ್ನಿಂದ ಮಾಡಿಸಲು ಸಾಧ್ಯವಿರಲಿಲ್ಲ. ಆದರೆ ಈಗ ನನ್ನ ಮಗಳ ಭವಿಷ್ಯವೂ ಕೂಡ ನನ್ನ ಕಣ್ಮುಂದೆ ಬಂದಿತ್ತು. ಈ ಮಗು ಈಗ ನನ್ನ ಮಡಿಲಲ್ಲಿತ್ತು. ಅದರ ಅಪ್ಪ ರವಿಯಾಗಿದ್ದ. ನಾನು ನನ್ನ ಮಗಳ ಫ್ಯೂಚರ್ ಜೊತೆ ಆಟವಾಡಲು ಸಾಧ್ಯವಿರಲಿಲ್ಲ. ನಾನು ನನ್ನ ಎಲ್ಲ ಸಂಪಾದನೆಯನ್ನು ಮತ್ತು ನನ್ನ ಮನೆಯನ್ನು ಕೂಡ ಮಾರಾಟ ಮಾಡಿದೆ. ರವಿತೇಜ್ನ ಚಿಕಿತ್ಸೆಗಾಗಿ ಹಣ ಹೊಂದಿಸಿದೆ. ಭಗವಂತನ ಕೃಪೆಯಿಂದ ಕ್ರಮೇಣ ರವಿ ಸರಿ ಹೋದನು. ನಾವು ಚೆನ್ನಾಗಿ ಪ್ರೀತಿಯಿಂದ ಅವನನ್ನು ನೋಡಿಕೊಂಡಿದ್ದರಿಂದ ಈಗ ರವಿ ಸರಿ ಹೋದನು. ನಾನು ಅವನನ್ನು ಇಷ್ಟೊಂದು ಚೆನ್ನಾಗಿ ನೋಡಿಕೊಂಡಿದ್ದರಿಂದ ಅವನು ಈಗ ನನ್ನ ಹುಚ್ಚನೇ ಆಗಿದ್ದನು. ಅವನು ಈಗ ನನ್ನನ್ನು ಪ್ರೀತಿ ಮಾಡತೊಡಗಿದನು. ನಾನು ಕೂಡ ಈಗ ರವಿಯನ್ನು ಬಿಟ್ಟು ಉಳಿಯಲು ಸಾಧ್ಯವಿರಲಿಲ್ಲ. ನಾವಿಬ್ಬರು ಮದುವೆ ಮಾಡಿಕೊಂಡೆವು. ಆದರೆ ರವಿ ತನ್ನ ಹಳೆಯ ವಿಷಯಗಳನ್ನು ಇನ್ನೂ ಮರೆತಿರಲಿಲ್ಲ. ಹೇಗೆ ಅವರನ್ನು ಬಳಸಿಕೊಂಡಿದ್ದರು, ತಾನು ಯಾವ ರೀತಿ ಕೆಟ್ಟದಾಗಿ ವರ್ತಿಸಿದೆ ಎಂದು ಅವನಿಗೆ ತಿಳಿದಿತ್ತು. ಆದರೆ ನನ್ನ ಮುಂದೆ ಅವನು ನಾಚಿಕೆಪಟ್ಟು ನನ್ನಲ್ಲಿ ಕ್ಷಮೆ ಕೇಳುತ್ತಿದ್ದನು. ನಾನು ನಿನ್ನ ಜೊತೆ ಕೆಟ್ಟದಾಗಿ ನಡೆದುಕೊಂಡಿದ್ದೇನೆ, ನನ್ನನ್ನು ಕ್ಷಮಿಸು ಎನ್ನುತ್ತಿದ್ದನು. ನಾನು ರವಿಯನ್ನು ಯಾವತ್ತೋ ಕ್ಷಮಿಸಿದ್ದೆ, ಏಕೆಂದರೆ ನಾನು ರವಿಯನ್ನು ಎಂದಿಗೂ ತಪ್ಪಾಗಿ ತಿಳಿದುಕೊಂಡಿರಲಿಲ್ಲ. ಇಂದು ನಾನು ಮತ್ತು ರವಿತೇಜ್ ಇಬ್ಬರು ತುಂಬ ಸುಖಮಯ ಜೀವನವನ್ನು ನಡೆಸುತ್ತಿದ್ದೇವೆ. ಅಜಯ್ನ ಶಿಕ್ಷೆ ಮುಗಿಯುವುದರಲ್ಲಿತ್ತು. ಆಗ ರವಿತೇಜ್ ಹೇಳಿದನು, ನಾವು ಅವರ ಜೊತೆ ಇರುವುದು ಬೇಡ ಎಂದು. ರವಿ ನಮ್ಮನ್ನು ಒಂದು ಬಾಡಿಗೆ ಮನೆಗೆ ಕರೆದುಕೊಂಡು ಬಂದನು. ನಾನು, ಅಮ್ಮ, ರವಿ ಮತ್ತು ನಮ್ಮ ಮಗು ಜೊತೆಯಾಗಿರತೊಡಗಿದೆವು. ರವಿ ಬ್ಯಾಂಕ್ನಲ್ಲಿ ಲೋನ್ ಮಾಡಿ ಒಂದು ಒಳ್ಳೆಯ ಬಿಸ್ನೆಸ್ ಶುರು ಮಾಡಿದನು. ಭಗವಂತನ ಕೃಪೆಯಿಂದ ಅದು ಚೆನ್ನಾಗಿ ನಡೆಯತೊಡಗಿತ್ತು. ನಾವು ಒಳ್ಳೆಯ ಜೀವನವನ್ನು ನಡೆಸುತ್ತಿದ್ದೇವೆ. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.